ಯಾರೋ ಒಬ್ರು ಅದನ್ನ ಹೇಳಿದ್ರು, ಇವನು ರೈತ ಅಂತ ಹೇಳ್ಕಂತಾನೆ, ಆಕಾಶದಲ್ಲೇ ಇರ್ತಾನೆ ಇವನು, ಬಿಲ್ಡಪ್ ಜಾಸ್ತಿ, ಮಣ್ಣು ಮುಟ್ಟಲ್ಲ, ಬಿಲ್ಡಪ್ ಜಾಸ್ತಿ, ಹೆಂಗ್ ಬಟ್ಟೆಗಳಾಗ್ತಾನೆ. ನಾನು ಅವ್ರು ಹಾಕಿದ್ ಕೌಂಟರ್ ಸ್ನಾನ ಮಾಡ್ಕೊಂಡು ಹೊಸ ಫಾರ್ಮಲ್ ಬಟ್ಟೆಗಳು ಹಾಕೊಂಡ್ಬಂದು ಮತ್ತೆ ಕೌಂಟರ್ ಕೊಟ್ಟೆ. ಯಾಕೆ ರೈತರನ್ನ ಆಕಾಶಕ್ಕೆ ಬೆಳೆ ಬಿಡಲ್ಲ ನೀವು ಅಂತ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗೀತು, ನಾನು ಹೋಗ್ಬೇಕು ಅಷ್ಟರಲ್ಲಿ ಅವರು ನೀವು ಮನೆಗೆ ಹೋಗಿ ಅಂತಂದ್ರು. ನೀವು ಹೋಗಿ ಅಂತೇಳಿ ಎಲ್ಲೋ ರೆಸಾರ್ಟ್ ಕಳಿಸಿರೋರು ಅಲ್ಲೇ ಪಕ್ಕದಲ್ಲಿ. ನನ್ನ ಮನೆಗೆ ಕಳಿಸ್ಬಿಟ್ರಿ, ಏನ್ ಗುರು ಇದು ಅಂತ ಅನ್ಕಡೆ ನಾನು. ನಾವೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ಟೆ. 2 ಸೂಟ್ ಕೇಸ್, 1 ಲಕ್ಷ ಕೊಟ್ಟು ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೆ. ಆಲ್ಮೋಸ್ಟ್ ಬಟ್ಟೆಗಳು 1 ಲಕ್ಷ ಬಿಕಾಸ್ ಐ ವಾಸ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಬೈ ದೆನ್. ಎಲ್ಲರೂ ಏನಂತಂದ್ರೆ ಶಶಿ ಬಿಗ್ ಬಾಸ್ ಗೆದ್ದು ಬೆಳೆದ ಅನ್ಕೊಂಡಿದ್ರೆ. ಬಿಗ್ ಬಾಸ್ ಮುಂಚೆ ನಾನು ಬಿಗ್ ಬಾಸ್ಗೆ ನಾನು ಹೋಗಿರ್ಲಿಲ್ಲ ಅಂದ್ರೆ ಇವತ್ತು ಏನು ದುಡಿತಿದ್ದೆ 10 ಪಟ್ಟು ಜಾಸ್ತಿ ದುಡಿತಿದ್ದೆ. ಈಗ ನಾವೇನು ಟಿವಿಲಿ ನೋಡ್ತೀವಲ್ಲ, ಒಟ್ಟು ಅಂದ್ರೆ ಓಪನಿಂಗ್ ಸೆರೆಮನಿ ಇದೆಯಲ್ಲ ಬಿಗ್ ಬಾಸ್, ಸೊ ನಿಮ್ ಡ್ಯಾನ್ಸ್ ಆಗಿದ್ದ ದಿನ ಬೇರೆ, ನೀವು ಒಳಗಡೆ ಹೋಗಿದ್ದ ದಿನ, ಐ ಮೀನ್ ಎಕ್ಸಾಕ್ಟ್ಲಿ ನಿಮಗೆ ಬಾಕಿ ಇದ್ದ ಸಮಯ 24-48 hours ಪ್ರಾಬ್ಲಿ 2 ದಿನ. ಆ 2 ದಿನದಲ್ಲಿ ನಾನು ಡೊಳ್ಳು ಪರ್ಫಾರ್ಮೆನ್ಸ್ ಮಾಡಬೇಕಿತ್ತು, ಒಂದು ಟೀಮ್ ಸೆಟ್ ಮಾಡ್ಕೋಬೇಕಿತ್ತು. ಸುದೀಪ್ ಸರ್ ಹೇಳ್ತಾರೆ ನಮಗೆ, ಸೊ ಅದನ್ನೆಲ್ಲ ಚಾನಲ್ ತಗೊಂಡು ಹೋಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಇಬ್ರು ಯಾರೋ ಏನೋ ಕೆಟ್ಟದಾಗ ಮಾಡ್ತಿರ್ತಾರೆ, ಇಬ್ರು ಲವ್ ಮ್ಯಾಟರ್ ನಡೀತಿರುತ್ತೆ ಅನ್ಕೊಳ್ಳಿ, ಯಾರೋ ಒಬ್ರದ್ದು ನಮ್ಮ ಸೀಸನ್ ಆಗಿದ್ದನ್ನ ಹೇಳಿ, ಏನೋ ಒಂದು ಸ್ಟ್ರಾಂಗ್ ಕೆಟ್ಟದಾಗ ಕಾಣಿಸ್ತಿದೆ ಅಂದಾಗ ಅವ್ರು ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ, ತುಂಬಾ ಕೆಟ್ಟದಾಗ ಕಾಣಿಸ್ತಿದೆ ನೋಡ್ಕೊಳ್ಳಿ, ನಿಮ್ಗೆ ಮದುವೆ ಆಗಿದೆ, ನಿಮ್ಗೆ ಹಿಂಗೆಲ್ಲ ಹೇಳ್ತಾರೆ. ಅದು ಚಾನಲ್ ಬಂದಿರಲ್ಲ. ಜನ ಹೆಂಗ್ ತಗೊಳ್ತಾವ್ರಿಂದ ಒಂದು ಅಂದಾಜು ಸಿಗೋದಾ ನಿಮಗೆ? ನನಗೆ ಅಂದಾಜು ಕೈ ಹೊಡ್ಕೊಂಡು ಒಳಗಡೆ ಹೋಗಿದ್ದೆ, ನಾನು ಮೂಳೆ ಮುರಿದಿಟ್ಕೊಂಡಿದ್ದೆ. ಆಗ ಹೊರಗಡೆ ಹೋದಾಗ ಅಲ್ಲಿರೋರು ಹೇಳಿದ್ರು, ನೀವು ಫಾರ್ಮರ್ ಅಂತ ಹೇಳ್ಕೊಂತ ಇದ್ರ, ಯಾರು ನಂಬ್ತಾ ಇಲ್ಲ ನಿಮ್ಮನ್ನ, ಹಂಗೆ ಅಂತ ಫುಲ್ ಡಿಮೋಟಿವೇಟ್ ಮಾಡಿಬಿಟ್ಟಿದ್ರು. ನಿಮ್ಮ ಬಗ್ಗೆ ಹೆಂಗ್ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗ್ತಿದೆ ಅಂತ. ಹಂಗೆ ಏನು ನೆಗೆಟಿವ್ ಆಗಿ ಸ್ಪ್ರೆಡ್ ಆಗಿ, ನೀವು ರೈತ ಅಂತ ಹೇಳ್ಕೊಳಕ್ ಹೋಗ್ಬೇಡಿ, ಹಿಂಗೆಲ್ಲ ಹೇಳಿದ್ರೆ ನಿಮ್ಮನ್ನ ಯಾರು ನಂಬ್ತಾ ಇಲ್ಲ ಜನ ಅಂತಂದ್ರು. ನಮಸ್ಕಾರ ನನ್ನ ಅಧ್ಯಾತ್ಮ ಬಂಧುಗಳೇ. ಎಂದಿನಂತೆ ಇವತ್ತು ಒಬ್ಬರು ವಿಶೇಷವಾದ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಯಾವಾಗಲೂ ಹೇಳೋ ಹಾಗೆ ಜ್ಞಾನಾಶ್ರಮದ ಮೂಲಕ ಸೋತವರ ಕಥೆಯನ್ನು ಹೇಳೋದಾದರೆ, ಈ ಕಾರ್ಯಕ್ರಮದ ಮೂಲಕ ಗೆದ್ದವರ ಕತೆ ಅಥವಾ ಯಾವುದೋ ಒಂದು ಹಂತದಲ್ಲಿ ನೋಡ್ತಾ ಇರೋ ಯಾರದೋ ಬದುಕಲ್ಲಿ ಪ್ರಭಾವ ಬೀರುವಂತಹ ಒಂದು ವ್ಯಕ್ತಿತ್ವವನ್ನು ಹಿಡಿದು ನಿಮ್ಮ ಮುಂದೆ ತಂದಿದ್ದೀನಿ. ಮತ್ತು ಬಹಳ ವಿಶೇಷವಾಗಿ ಈ ಕ್ಷಣ ಅಥವಾ ಈಗ ನನ್ನ ಜೊತೆ ಬಿಗ್ ಬಾಸ್ ಕಾರ್ಯಕ್ರಮದ ವಿನ್ನರ್ಗೆ ಕೊಟ್ಟಿರ್ತಕ್ಕಂತಹ ಒಂದು ದೊಡ್ಡ ಪ್ರಶಸ್ತಿ, ಸೊ ಇದು ನನ್ನ ಹತ್ರ ಇದೆ. ಅಂದರೆ ಅದರ ಅರ್ಥ ಈ ದಿನ ನಾನು ಬಿಗ್ ಬಾಸ್ ವಿನ್ನರ್ ಒಬ್ಬರನ್ನು ನಿಮ್ಮ ಮುಂದೆ ಮಾತಾಡಿಸ್ಲಿಕ್ಕೆ ಬಂದಿದ್ದೀನಿ. ಅವ್ರು ಯಾರಂದರೆ, ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಬಿಗ್ ಬಾಸ್ ಸೀಸನ್ 6 ಕಾಮನ್ ಮ್ಯಾನ್ಗೆ ಅವಕಾಶ ಇತ್ತು. ಬಹುಶಃ ಬಿಗ್ ಬಾಸನ್ನು ಬಹಳ ಫಾಲೋ ಮಾಡ್ತಕ್ಕಂಥವ್ರಿಗೆ ಇದು ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಆ ಸೀಸನ್ನಲ್ಲಿ ವಿನ್ ಆಗಿದ್ದಂತಹ ಶಶಿಕುಮಾರ್ ಅವರು ಈ ದಿನ ನನ್ನ ಜೊತೆ ಇದ್ದಾರೆ. ಮತ್ತು ಅವರಿಗೆ ಕೊಟ್ಟಿದ್ದಂತಹ ಟ್ರೋಫಿ ಇದು. ಮತ್ತು ಇದನ್ನು ನಮಗೆ ಮುಟ್ಲಿಕ್ಕೆ ಅಥವಾ ನೋಡಲಿಕ್ಕೆ ಅಥವಾ ಸ್ಪರ್ಶೆ ಮಾಡಲಿಕ್ಕೆ ಸಿಕ್ಕಿದೆ. ನನಗಂತೂ ಬಹಳ ಸಂತೋಷ. ಒಬ್ಬ ಬಿಗ್ ಬಾಸ್ ಕಾರ್ಯಕ್ರಮದ ಬಹಳ ದೊಡ್ಡ ಫ್ಯಾನ್ ಆಗಿ ಈ ಟ್ರೋಫಿಯನ್ನು ಮುಟ್ಟಿದ್ದು ಬಹಳ ಸಂತೋಷ ತರ್ತಾ ಇದೆ. ಈಗ ನಾನು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ನನಗೆ ನಂಬಿಕೆ ಇದೆ ಈ ಎಪಿಸೋಡನ್ನು ಕಂಪ್ಲೀಟ್ಲಿ ನೋಡಿ ಆ್ಯಂಡ್ ನಿಮಗೆ ಇಲ್ಲಿಂದ ಅದ್ಭುತವಾದಂತಹ ಒಂದಷ್ಟು ಒಳ್ಳೆಯ ವಿಚಾರಗಳು ಕೃಷಿಯ ಬಗ್ಗೆ, ರೈತರ ಬಗ್ಗೆ ಮತ್ತು ಹೊಸ ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿಗಳ ಬಗ್ಗೆ ಮತ್ತು ಅವರು ಸಿನಿ ಬದುಕು ಅಥವಾ ಅವರ ಬಿಗ್ ಬಾಸ್ ಜರ್ನಿ ಇವೆಲ್ಲವನ್ನು ನಾನು ನಿಮ್ಮ ಮುಂದೆ ಹೇಳಿಸ್ತಾ ಹೋಗ್ತೀನಿ. ಈಗ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಶಶಿಕುಮಾರ್ ಸರ್, ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಸೂಪರ್, ತಾವೇಗಿದ್ದೀರಾ? ಭಾಳ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಿಮ್ಮ ಆ ಟ್ರೋಫಿಯನ್ನು ಮುಟ್ಟಿದ್ದು ನಮಗೆ ಭಾಳ ಸಂತೋಷ. ಈ ಟ್ರೋಫಿಯನ್ನು ಮುಟ್ಟಿ ಅಥವಾ ಅದನ್ನು ಪಡ್ಕೊಂಡು ಎಷ್ಟು ವರ್ಷ ಆಯಿತು? 6 years, 6 ವರ್ಷ. ನಿಮ್ಗೆ ಅನ್ಸುತ್ತೆ ನಿಮ್ಮ ಬದುಕನ್ನು ಭಾಳ ಒಂದು ಮಟ್ಟಿಗೆ ಬದಲಾಯಿಸಿದ ಕಾರ್ಯಕ್ರಮ ಅದು? ಎವ್ರಿಥಿಂಗ್. ಅದು ಬಿಗ್ ಬಾಸ್ ಕಾರ್ಯಕ್ರಮ ಒಂದೇ ಅಂತಲ್ಲ, ಜೀವನದಲ್ಲಿ ಬದಲಾವಣೆ ಜಗದ ನಿಯಮ ಅಂದಂಗೆ ಎ ಸ್ಮಾಲ್ ಟರ್ನ್ ಮೈಟ್ ಲೀಡ್ ಸಮ್ವೇರ್ ಎಲ್ಸ್ ಇನ್ ದ ಲೈಫ್. ಇದೊಂದು ದೊಡ್ಡ ಟರ್ನೇ, ಇನ್ನೊಂದು ದಿಕ್ಕೇ ಬದಲಾಯಿಸ್ಬಿಡತ್ತಲ್ವ. ಸೊ ನಾವು ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್, ಮೆಸ್ಸಿ ಅಗ್ರಿಕಲ್ಚರ್ ಮಾಡಿರೋಂಥ ಹುಡುಗ ಈ ಲೈನ್ಗೆ ಬರೋಕ್ಕೆ ಬಿಗ್ ಬಾಸ್ ಒಂದು. ಓಹೋ. ಬಟ್ ಯಾವತ್ತಾದರೂ ಈ ಕಿರುತೆರೆ ಅಥವಾ ಒಂದು ಸಿನಿಮಾ ಈ ಬದುಕನ್ನು ನೀವು ಎಂದಾದರೂ ಆಸೆ ಪಟ್ಟಿದ್ದ? ಎಸ್ ಐ ವಾಂಟ್. ನನಗೆ ಆ್ಯಕ್ಟಿಂಗ್ ಬಿಕಾಸ್ ನಾನು ಕಾಲೇಜಲ್ಲಿ ಇದ್ದಾಗಿಂದ ಡ್ರಾಮಾ, ಥಿಯೇಟ್ರು, ಸ್ಕಿಟ್, ಮೈಮ್, ಸ್ಪೋರ್ಟ್ಸು ಎಲ್ಲದರಲ್ಲೂ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ. ಅಂದರೆ ನನ್ನ ಪ್ರಾಕ್ಸಿಮಿಟಿಯಲ್ಲಿ ಏನೆಲ್ಲ ನಡೀತಿತ್ತೋ ಎಲ್ಲದರಲ್ಲೂ ನನ್ನ ಕೈ ಆಗ್ತಿದ್ದೆ. ಸೊ ಹಾಗಾಗಿ ಅಲ್ಲಿ ಥಿಯೇಟ್ರಲ್ಲಿ ಸಿಕ್ಕಾಪಟ್ಟೆ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಈ ಎಲ್ಲ ಆ್ಯಕ್ಟಿವಿಟಿಗಳು ಗಮನಿಸಿದ ನನ್ನ ಸ್ನೇಹಿತರೆ ನಂಗೆ ರೆಕಮೆಂಡ್ ಮಾಡಿದ್ದೀನಿ, ಅಲ್ಲಿಗೆ ಹೋಗೋ ಗುರು ಬಿಗ್ ಬಾಸ್ಗೆ ಅಂತ. ಬಿಕಾಸ್ ಟಿಲ್ ದೆನ್ ನನಗೆ ಬಿಗ್ ಬಾಸ್ ಅಂದರೆ ಏನು ಒಂದು ಗೊತ್ತಿರಲಿಲ್ಲ. ನೀವು ಅಲ್ಲಿವರೆಗೂ ಸೀಸನ್ ಯಾವುದೂ ನೋಡಿರಲಿಲ್ಲ? ಅಂದರೆ ಮನೆಯವ್ರು ನೋಡ್ತಿರ್ತಾರೆ, ಶೋ ಫಾರ್ಮೇಟ್ ಏನು ಅಂತ ಗೊತ್ತಿಬಿಟ್ಟು ನಾನು ಕೂತ್ಕೊಂಡು ನೋಡಬೇಕು ಅಂತ ನೋಡ್ತಿರ್ಲಿಲ್ಲ. ಇನ್ನೆವಿಟಬಲ್ ಈಗ ಮನೆಗೆ ಬಂದೆ, ಊಟದ ಟೈಮು ಬಿಗ್ ಬಾಸ್ ಹಾಕಿರ್ತಾರೆ, ಮನೆಯವ್ರು ನೋಡ್ತಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಕ್ಯೂರಿಯಸ್ಸು ಮನೆಯಲ್ಲಿರೋರಿಗೆ.
ಸೊ ಡೆಫಿನೆಟ್ಲಿ ಆ ಪ್ರಭಾವ ನಮ್ಮ ಮೇಲೆ ಬೀಳತ್ತಲ್ವಾ. ಮನೆಯವ್ರು ಯಾವತ್ತೂ ನಿರೀಕ್ಷೆನೆ ಮಾಡಿರ್ಲಿಲ್ಲ ಅನಿಸುತ್ತೆ ನಮ್ಮ ಮಗ ಆ ಕಾರ್ಯಕ್ರಮಕ್ಕೆ ಹೋಗಿ ಗೆಲ್ತಾನೆ ಅಂತ. ಏನಿತ್ತು ಆ ಪ್ರೋಸೆಸ್ ಏನಿತ್ತು ಅಂದ್ರೆ ನೀವು ಅವತ್ತು ಏನಿದ್ರಿ ಅಥವಾ ಆ ಸಮಯಕ್ಕೆ ಏನು ನಡೀತು ಅಥವಾ ಯಾರು ಹೋಗ್ಲಿಕ್ಕೆ ನಿಮ್ಮನ್ನ ಪ್ರಚೋದನೆ ಮಾಡಿದ್ರು? ನಮ್ಮ ಸ್ನೇಹಿತರೇ, ಅಂದರೆ ನನ್ನ ಫ್ಯಾಮಿಲಿ ಸರ್ಕಲ್ಗಳ, ಎಕ್ಸಾಕ್ಟ್ಲಿ ಡೋಂಟ್ ರಿಮೆಂಬರ್ 1-2 names, ಬಟ್ ದೇ ಆರ್ ಟೂ ಮೆನಿ ಪೀಪಲ್ ಹೂ ವಾಂಟೆಡ್ ಮೀ ಟು ಗೋ. ಅಲ್ಲಿ ಪುಷ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಜನ ನೋಡಿದ್ರು, ಅಂದ್ರೆ ನನ್ನ ತುಂಬಾ ಹಿತೈಷಿಗಳು. ಯಾವ ಕಾರಣಕ್ಕೆ? ನಿಮ್ಮಲ್ಲಿ ಅಂತದ್ದು ಏನು? ಇಷ್ಟೆಲ್ಲ ಆಕ್ಟಿವ್ ಆಗಿದ್ದೀರಾ ನೀವು, ನೋಡಕ್ ಚೆನ್ನಾಗಿದ್ದೀರಾ, ಚೆನ್ನಾಗಿ ಮಾತಾಡ್ತೀರಾ. ನನ್ನ ಮಂಜುಳಾ ಅಂತಿದ್ರು ನಮ್ಮ ಫ್ಯಾಮಿಲಿ ಪರ್ಸನ್, ಅವರು ನೀವು ಉದಯ ಅಲ್ಲಿ ಮ್ಯೂಸಿಕ್ ಅಂತ ಬರುತ್ತಲ್ಲ ಅಲ್ಲಿ ಆಂಕರಿಂಗ್ ಮಾಡಿ ಅಂತೆಲ್ಲ ಹೇಳ್ತಾ ಇರೋರು, ಹೋಸ್ಟ್ ಮಾಡಿ. ಐ ಥಿಂಕ್ ಅವರ ಆಸೆ ನೀವು ಸ್ಕ್ರೀನ್ ಅಲ್ಲಿ ತುಂಬಾ ಜನ ಕಾಣಿಸ್ಕೊಂತೀರ, ಕಾಣಿಸ್ಕೊಳ್ಳಿ ಅನ್ನೋದು ಅಷ್ಟೇ ಇತ್ತು. ಸೊ ಆ ಸಜೆಷನ್ಗಳಲ್ಲಿ ಬಂದಿರೋವಂಥದ್ದು ಬಿಗ್ ಬಾಸ್ಗೆ ಅಪ್ಲೈ ಮಾಡಿ ಅಂತ. ಆಗ ನೋಡ್ತಿದ್ದಾಗ ತೆಲುಗುದು ಯಾವುದೋ ಒಂದು ಸೀಸನ್ ನಡೀತಾ ಇತ್ತು. ವಿ ಆರ್ ಲಿಟಲ್ ಇನ್ಫ್ಲೂಯೆನ್ಸ್ಡ್ ಬೈ ತೆಲುಗು ಬಿಕಾಸ್ ಆಫ್ ಕೋಲಾರ್ ರೀಜನ್ ಇರೋದ್ರಿಂದ. ನಿಮ್ಗೆ ಅದು ಗಡಿ ಹೌದೌದು, ಗಡಿ ಪ್ರದೇಶ. ನಮ್ದು 3-4 ಕಿಲೋಮೀಟರ್ ಹೋದ್ರೆ ಊರು ಆಂಧ್ರ ಬಂದ್ಬಿಡುತ್ತೆ ನಮ್ದು. ತೆಲುಗು ಭಾಷೆ ನಿಮ್ಮ ಮೇಲೆ ಸ್ವಲ್ಪ ಪ್ರಭಾವ ಇತ್ತು. ಸೊ ಹಂಗಾಗಿ ಜಾಸ್ತಿ ತೆಲುಗುನೇ ನೋಡ್ತಿದ್ದ ಆ ಕಡೆ, ನಮ್ಮ ಮನೆಗಳ ಕಡೆ. ಓಕೆ, ನೀವು ತೆಲುಗು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಹೊರಟಿದ್ದ? ಇಲ್ಲ ಹಂಗೇನಿಲ್ಲ, ಅದು ನೋಡ್ತಾ ಇರೋದ್ರಿಂದ ನಮ್ಗೆ ಅದನ್ನ ಹೇಳಿದ್ನಲ್ಲ, ನಮ್ಮ ಪ್ರಾಕ್ಸಿಮಿಟಿ. ನಾನು ಬೆಂಗಳೂರಲ್ಲಿ ಇದ್ದೀನಲ್ಲ, ತೆಲುಗು ಬಿಗ್ ಬಾಸ್ ಅಂದ್ರೆ ಹೈದರಾಬಾದ್, ನಮ್ಗೇನು ಗೊತ್ತು ಇಲ್ವಲ್ಲ. ಸೊ ಲೈಕ್ ಐ ಸೆಡ್, ಬಿಗ್ ಬಾಸ್ ಅನ್ನೋದು ನೋಡ್ತಿದ್ದಾರೆ, ನಾನು ಹೋಗ್ಬೇಕು, ನನಗೆ ಗೊತ್ತಿರೋದು ನಮ್ಮ ಮಾತೃಭಾಷೆ ಕನ್ನಡ, ಬೆಂಗಳೂರು ನಮ್ಮ ಪ್ರಾಕ್ಸಿಮಿಟಿ, ಅಪ್ಲೈ ಮಾಡಕ್ಕೆ ಟ್ರೈ ಮಾಡಿದ್ವಿ. ಅದೆಲ್ಲ ಫಾರ್ಚೂನ್, ಡೆಸ್ಟಿನಿ ಇದೆಲ್ಲ. ಆಕ್ಚುಲಿ ಏನ್ ಅಂದ್ರೆ ಕಾಮನ್ ಮ್ಯಾನ್ಗೂ ಅವಕಾಶ ಇದೆ ಅಂತ ಇದೆ ನಮ್ಗೇನು ಗೊತ್ತೇ ಇರಲಿಲ್ಲ ಸರ್. ನಾವು ಜಸ್ಟ್ ಆಡಿಷನ್ಸ್ಗೆ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಾದ್ಮೇಲೆ ನಾನು ಸೆಲೆಕ್ಟ್ ಆಗ್ತೀನಿ ಇಲ್ಲ ಅಂತನೂ ಗೊತ್ತಿಲ್ಲ. ಇನ್ನು 3 ದಿನ ಇದೆ ಅನ್ನೋವಾಗ ಶೋಗೆ ಒಂದು ವಿಡಿಯೋ ಬಂತು, ದಿಸ್ ಟೈಮ್ ವಿ ಆರ್ ಟೇಕಿಂಗ್ ಮೋರ್ ಕ್ಯಾರೆಕ್ಟರ್ಸ್ ಅಂತ ಏನೋ ಒಂದು ಹಾಕಿದ್ರು. ಕ್ಯಾರೆಕ್ಟರ್ಸ್ ನ ತಗೊಂತಾ ಇದೀವಿ ಅವರ ವೆಬ್ಸೈಟ್ ಅಲ್ಲಿ ಅಥವಾ ಅವರ ಇಂಟರ್ವ್ಯೂಗಳು, ಹಿಂಗ್ ಇಂಟರ್ವ್ಯೂ ಸಂದರ್ಶನ ಕೊಡ್ತಾರಲ್ಲ, ಇನ್ನು 3 ದಿನದಲ್ಲಿ ಶುರು ಆಗುತ್ತೆ ಅವಾಗ ಹೇಳಿದ್ವಿ, ಸರ್ ನಾವು ಕ್ಯಾರೆಕ್ಟರ್ಗಳನ್ನ ತಗೊಂತಾ ಇದೀವಿ ಜಾಸ್ತಿ ಅಂತ ಹೇಳಿದ್ರು. ಲಾಸ್ಟ್ 3 ದಿನವರೆಗೂ ನಿಮಗೆ ಗೊತ್ತಿಲ್ಲ? ಲಾಸ್ಟ್ ದಿನ ಗೊತ್ತಾಗಿದ್ದು. ಸೊ ಹಂಗೆ ಲಾಸ್ಟ್ ದಿನದ ಬಗ್ಗೆ ಅಥವಾ ಒಂದಿನ ಹಂಗೆ ಗೊತ್ತಾಯಿತು, ಬಟ್ಟೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತಂದರು. ಸೊ ಹಿಂಗೆ ಕೊಟ್ಟರು ಅವರು, ಈ ಥರ ಬ್ರ್ಯಾಂಡ್ಗಳಿಗೆ ಕಾಣಿಸ್ಬಾರ್ದು ಅವು ಇವು ಅಂತ. ನಾವು ಬ್ರ್ಯಾಂಡ್ಗಳು ಕಾಣಿಸ್ದಿರೋ ಬಟ್ಟೆಗಳು ಹೆಂಗೆ ಪರ್ಚೇಸ್ ಮಾಡೋದು, ಅಷ್ಟು ಸುಲಭ ಅಲ್ಲ ತಗೊಂಡೋಗೋಕ್ಕೆ. ಸೊ ಅವಾಗ ಟಕ್ಕಂತ ಯಾರೋ ಒಬ್ಬರು ಡಿಸೈನರ್ನ ಇಟ್ಕೊಂಡ್ವಿ. ನನ್ನ ಪ್ರಿಪ್ರೇಷನ್ ವಿಲ್ ಬಿ ವೆರಿ ಸ್ಟ್ರಾಂಗ್. ನನ್ನ ಪ್ರಿಪ್ರೇಷನ್ ಬಿಕಾಸ್ ನಮ್ಮ ಲೈಫಲ್ಲಿ ಯಾವತ್ತೂ ಅಷ್ಟೇ ಬ್ರದರ್, ರೈಟ್ ಪರ್ಸನ್ ಇನ್ ದ ರೈಟ್ ಪ್ಲೇಸ್, ಲೈಫ್ ಸುಗಮವಾಗಿ ಹೋಗ್ತಿರುತ್ತೆ. ರೈಟ್ ಪರ್ಸನ್ ಇನ್ ದ ರಾಂಗ್ ಪ್ಲೇಸ್, ರಾಂಗ್ ಪರ್ಸನ್ ಇನ್ ದ ರೈಟ್ ಪ್ಲೇಸ್, ಎಲ್ಲ ಇಟ್ಬಿಟ್ಟು ಹೋಗ್ಬಿಡುತ್ತೆ. ಕರೆಕ್ಟ್. ಸೊ ಹಿಂಗೆ ಅಂದಿದ ತಕ್ಷಣ ಐ ಸಮ್ಹೌ ಮ್ಯಾನೇಜ್ ಟು ಗೆಟ್ ಎ ಡಿಸೈನರ್. ನಮ್ಗೆ ಆ ಡಿಸೈನ್ ಅಂದ್ರೆ ಏನಂತ ಗೊತ್ತಿಲ್ಲ. ಹುಡುಕಿದ್ದ ಅಥವಾ ಏನೋ ಫ್ರೆಂಡ್, ನೀವು ಯಾವ್ದೋ ಲೈನಲ್ಲಿ ಇರ್ತೀರಾ, ಈಗ ಟಕ್ ಅಂತ ಕೇಳ್ತೀನಿ ನಿಮ್ಗೆ, ಅವ್ರು ಲಿಂಕ್ ಮಾಡ್ತಾರೆ, ಈ ಡಿಸೈನ್ ಬನ್ನಿ ಅಂತ ಹೇಳಿ ಪಟ್ ಅಂತ ಹೋಗ್ಬಿಟ್ಟು ಅವರು ಬ್ರೈಟ್ ಕಲರ್ಗಳು ಹಾಕಿ, ನಮ್ಗೆ ಗೊತ್ತೇ ಇಲ್ಲಲ್ಲ ಚಾನಲ್ ಕ್ಯಾಮ್ರಾಗ ಹೆಂಗ್ ಕಾಣಿಸ್ಬೇಕು ಅಂತ ಗೊತ್ತು. ನೀವು ನನ್ನ ಸೀಸನ್ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ತಾರೆ. ಬ್ರೈಟ್ ಕಲರ್ಗಳು ಬಳಸಿ, ಅಂದ್ರೆ ಮೆರೂನ್ ಕಲರ್, ಬ್ಲೂ ಕಲರ್, ಈ ತರ ಇರೋ ಕಲರ್ಗಳನ್ನ ಬಳಸಿ ಹಿಂಗೆ ಹೇಳಿ ಪಟ ನೀವೊಂದಿನ ಬನ್ನಿ ಅಂತ ಹೇಳಿದ್ರು. ಅವ್ರು ಒಂದು ಸಾರಿ ಬಂದು ಒಂದು 10 ಶರ್ಟ್ ಹುಡುಕಿದ್ರು. ನಾನು ಅಷ್ಟರಲ್ಲೇ ಟೈಮ್ ಎಷ್ಟಿತ್ತು ಆ ಸಮಯದಲ್ಲಿ? ಸರ್ ಎಲ್ಲರೂ ಶಾಪಿಂಗ್ ಮಾಡಿದ್ರು, ನಂಗೋಸ್ಕರ ನಮ್ಮ ಅಕ್ಕಂದ್ರೆ ಒಂದು ಕಡೆ ಶಾಪ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ನಿಮಗೆ ಬಾಕಿ ಇದ್ದ ಸಮಯ 24-48 hours ಪ್ರಾಬ್ಲಿ 2 ದಿನ. ಆ 2 ದಿನದಲ್ಲಿ ನಾನು ಡೊಳ್ಳು ಪರ್ಫಾರ್ಮೆನ್ಸ್ ಮಾಡಬೇಕಿತ್ತು, ಒಂದು ಟೀಮ್ ಸೆಟ್ ಮಾಡ್ಕೋಬೇಕಿತ್ತು ಎಂಟ್ರೆನ್ಸ್ಗೆ. ಆಕ್ಚುಲಿ ನಾನು ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನಕ್ಕೆ ಆ ಪ್ರೋಸೆಸ್ ಒಂಚೂರು ತಿಳ್ಕೊಳ್ಳೋ ಆಸೆ ಇರುತ್ತೆ. ನಿಮಗೆ ಏನ್ ಮೆಸೇಜ್ ಬಂತು ಅಥವಾ ಯಾರೋ ಒಬ್ರು ವ್ಯಕ್ತಿ ಮಾಡಿದ್ದ? ನನಗೆ 1 ವಾರದ ಮುಂಚೆ ವಿ ವಿಲ್ ಕನ್ಸಿಡರ್ ಇಟ್, ಡೋಂಟ್ ಲೂಸ್ ದ ಹೋಪ್ ಅನ್ನೋ ಮೆಸೇಜ್ ಬಂತು ಆ ಟೀಮಿಂದ. ನಾನು ಯಾರನ್ನ ಫಾಲೋ ಅಪ್ ಮಾಡ್ತಿದ್ನೋ, ನಿಮ್ಮ ಬಗ್ಗೆ ನಾವು ಇನ್ನೂ ಯೋಚಿಸ್ತಿದ್ದೀವಿ, ಭರವಸೆ ಕಳ್ಕೊಬೇಡಿ ಅನ್ನೋದು ಒಂದಿತ್ತು. ಬಿಕಾಸ್ ನಿಮ್ಗೆ ಅವ್ರು ಅಥವಾ ಏನೋ ಒಂದು ಮಾತು ಕೊಟ್ಟಿದ್ರ ಅಥವಾ ಹಂಗೇಂತಲ್ಲ, ಬಿಕಾಸ್ ನನ್ನ ಹತ್ರ ಕೇಳಿದ್ರು, ಪ್ರಶ್ನೆ ಕೇಳಿದ್ರು, ನಮ್ಗೆ ಸೈಕಾಲಜಿ ಟೆಸ್ಟ್ಗಳು ಮಾಡಿದ್ರು, ಒಂದು ಕ್ರಾಸ್ ಕ್ವಶನ್ ನಡೆಯುತ್ತೆ, ಏನೇನೋ ಮಾಡ್ತಾರೆ ಆ ಟೈಮಲ್ಲಿ. ಹೌದಾ? ಸೊ ಇವೆಲ್ಲ ಅದಕ್ಕೆ ನನಗೆ ಗೆದ್ದಿದ್ದು ಖುಷಿಯಿಂದ ಸೆಲೆಕ್ಟ್ ಆಗಿದ್ದೆ ದೊಡ್ಡ ವಿಜೇತ. ಇಟ್ಸ್ ಅ ವೆರಿ ಬಿಗ್ ಸಕ್ಸಸ್ ಸ್ಟೋರಿ. ಎಲ್ಲ ದಿನ 18ರಲ್ಲಿ ಒಬ್ಬ, ದ ಪ್ರಾಬಬಿಲಿಟಿ ಇಸ್ ಮೋರ್. 8 ಲಕ್ಷದಲ್ಲಿ ಸೆಲೆಕ್ಟ್ ಆಗೋದು ನೋಡಿ, ಈ ಮಾತು ನೋಡಿ. 8 ಲಕ್ಷದಲ್ಲಿ ನಾನು ಒಬ್ಬ ಗುರುತಿಸಲ್ಪಟ್ಟಿದ್ದೀನಿ ಅಂದ್ರೆ ಜೀವನ ಪೂರ್ತಿ ನಾನು ಭರವಸೆಯಿಂದ ಬದುಕಬಹುದು. ಬಟ್ 18ರಲ್ಲಿ ಒಬ್ರು ಗೆದ್ದಿರೋದು ಅಂತ ನೋಡಿ. ನಾವು ಕಾಮನ್ ಮ್ಯಾನ್ ಗೆಲುವನ್ನು ಸಂಭ್ರಮಿಸಿದ್ರೆ ಇವರು ಆಯ್ಕೆಯನ್ನು ಸಂಭ್ರಮಿಸಿದ್ದಾರೆ. ಯಾಕಂದ್ರೆ ಬದುಕನ್ನು ಬಹಳ ದೂರದೃಷ್ಟಿಯಿಂದ ನೋಡುವುದು ಅಂದ್ರೆ ಇದೆ. ಅದ್ಭುತ. ಸೊ ನಿಮಗೆ ಎಕ್ಸಾಕ್ಟ್ಲಿ ಒಂದು ದಿನ ಕರೆ ಬಂತ? ಒಂದು ವಾರದ ಮುಂಚೆ ಬಂತ? ಒಂದು ವಾರದ ಮುಂಚೆ ಬಂದ. ನಾವು ಏನು ಬಿಡಲ್ಲ, ಫಾಲೋ ಅಪ್ ಮಾಡ್ತಾನೆ ಇರ್ತಿಲ್ಲ. ಏನಾಯ್ತು ಮೇಡಮ್ ಅಂತಾನೆ ಕೇಳ್ತಾರೆ. ಮೇಘ ಅನ್ನೋರು ಯಾರೋ ಮೆಸೇಜ್ ನಾನು ಕೋಆರ್ಡಿನೇಟ್ ಮಾಡ್ತಾ ಇದ್ದು. ಸೊ ಒಂದು ವಾರದ ನನಗೆ ಹಂಗೆ ಮೆಸೇಜ್ ಬಂತು. ಅಕಸ್ಮಾತ್ ಹೋಗ್ಬೇಕು ಅಂತಂದಾಗ ಬಟ್ಟೆ ತಗೊಳಕ್ಕೆ ಅವಕ್ಕೆ ಪ್ರಿಪೇರ್ ಆಗಿರ್ಬೇಕು ಅನ್ನೋ ಥರ ಒಂದು ಮೆಸೇಜ್. ನೀವು ಭರವಸೆ ಕಳ್ಕೊಬೇಡ್ರಿ ಅನ್ನೋದನ್ನ.
ಇನ್ನು 2 ದಿನ 3 ದಿನ ಇದೆ ಅನ್ನೋವಾಗ ನಿಮ್ದೇನ ಟೀಮ್ ಇದೆಯಾ, ಡೊಳ್ಳೆನ್ನ ಮಾಡಬೇಕು ಅಂದ್ರೆ ಮಾಡ್ತೀರಾ ಅನ್ನೋ ಥರ ಪ್ರಶ್ನೆಗಳು ಬಂತು. ಸೊ ನಮ್ಗೆಲ್ಲೋ ಒಂದು ಪಾರ್ಷಲ್ ಕ್ಲಾರಿಟಿ ಇತ್ತು, ಸ್ವಲ್ಪ ಆಗ್ಬೋದು ಅನ್ನೋದನ್ನ. ಸೊ ನೀವು ಬಿಲೀವ್ ಮಾಡಲ್ಲ, ನಂದು ಡ್ಯಾನ್ಸ್ ಎಲ್ಲ ಆಯ್ತಲ್ಲ, ಡ್ಯಾನ್ಸ್ ಮುಗಿದಿದ ತಕ್ಷಣ ನಾಳೆ ಶೋ ಸ್ಟಾರ್ಟು, ನಾಳೆಯಿಂದ ಬಿಗ್ ಬಾಸ್ ಶೋ ಸ್ಟಾರ್ಟು. ಮೇಘ ಅವರು ನಿಮ್ಮನ್ನು ಫಾಲೋ ಅಪ್ ಅಥವಾ ನೀವು ಅವ್ರನ್ನ ಫಾಲೋ ಅಪ್ ಮಾಡ್ತಿದ್ರಿ ಅಂತ. ಕರೆಕ್ಟ್. ಇನ್ನು ಒಂದಿನ ಟೈಮ್ ಇದೆ ಅಂದಾಗ ನಾನು ಕರ್ಕೊಂಡು ಡೊಳ್ಳು ಪರ್ಫಾರ್ಮೆನ್ಸು ಆಯ್ತು. ನಮ್ಮದು ಡೊಳ್ಳು ಪರ್ಫಾರ್ಮೆನ್ಸು ಮಾಡಿದೆ, ಎಂಟ್ರಿ ಡೊಳ್ಳು ನಿಮ್ಮದು ಅಂತ. ನಾವೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಟ್ಟೆ. 2 ಸೂಟ್ ಕೇಸ್, 1 ಲಕ್ಷ ಕೊಟ್ಟು ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೆ. ಆಲ್ಮೋಸ್ಟ್ ಬಟ್ಟೆಗಳು 1 ಲಕ್ಷ ಬಿಕಾಸ್ ಐ ವಾಸ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಬೈ ದೆನ್. ಈಗ ಎಲ್ಲರೂ ಏನಂತಂದ್ರೆ ಶಶಿ ಬಿಗ್ ಬಾಸ್ ಗೆದ್ದು ಬೆಳೆದ ಅನ್ಕೊಂಡಿದ್ರೆ, ಬಿಗ್ ಬಾಸ್ ಮುಂಚೆ ನಾನು ಬಿಗ್ ಬಾಸ್ಗೆ ನಾನು ಹೋಗಿರಲಿಲ್ಲ ಅಂದರೆ ಇವತ್ತು ಏನು ದುಡಿತಿದ್ದೆ 10 ಪಟ್ಟು ಜಾಸ್ತಿ ದುಡಿತಿದ್ದೆ. ನೀವು 1 ಲಕ್ಷದಷ್ಟು ಅಪ್ರಾಕ್ಸಿಮೇಟ್ಲಿ ಐ ಆಮ್ ಸೇಯಿಂಗ್ ದ ಪರ್ಚೇಸಸ್ ಹ್ಯಾವ್ ಹ್ಯಾಪೆಂಡ್. ಎಲ್ಲ ಹೊಸವನ್ನು ತಗೊಂಡು ಹೋಗ್ಬೇಕು ಅಂತಂದಾಗ 2 ಸೂಟ್ ಕೇಸ್ ತಗೊಂಡು ಶೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗೀತು. ನಾನು ಹೋಗ್ಬೇಕು ಅಷ್ಟರಲ್ಲಿ ಅವರು ನೀವು ಮನೆಗೆ ಹೋಗಿ ಅಂತಂದರು. ನಾನು ಶಾಕು, ಮುಗೀತು ಏನು ಗುರಿತು, ನಾಳೆ ಶೋ ಸ್ಟಾರ್ಟು, ನನ್ನ ಮನೆಗೆ ಕಳಿಸ್ತಾರಲ್ಲ, ನನ್ನ ಜೊತೆಗೆ ಪರ್ಫಾರ್ಮ್ ಮಾಡಿದ್ರು. ಕೆಲವು ಇಲ್ಲಿ ಮಾಡಿದ್ರಿ ನೀವು ಅಷ್ಟೇ. ಸುದೀಪ್ ಸರ್ ಅದು ಎಂಟ್ರಿ ಬರುತ್ತಲ್ಲ, ಆ ಎಂಟ್ರಿ ನಮ್ಮ ಪ್ರೈವೇಟಲ್ಲಿ ಮಾಡಿಸ್ತಾರೆ. ಪ್ರೈವೇಟ್ ಇನ್ ದ ಸೆನ್ಸ್ ಸ್ಟೇಜಲ್ಲಿ ಫ್ರೀ ಇದ್ದಾಗ ರಿಹರ್ಸಲ್ ಅಲ್ಲ, ಶೋನೇ ಅಂದರೆ ಇನ್ನು ನಾವು ಶೋ ಆಗಿದ ತಕ್ಷಣ ಸುದೀಪ್ ಸರ್ ಏನು ಬರೋದಿಲ್ವಲ್ಲ. ಓಕೆ, ಎಲ್ಲ ಫ್ರಾಗ್ಮೆಂಟೆಡ್ ಶೂಟ್ಗಳು ತಗೊಂತಾರೆ. ಫಸ್ಟ್ ಎಲ್ಲ ಮುಗಿಯುತ್ತೆ, ಮತ್ತೆ ಕರ್ಸ್ಕೊಂತಾರೆ, ಹಿಂಗೆಲ್ಲ ಮಾಡ್ತಾರೆ. ಶೋ ಮುಗೀತು. ಕೆಲವೊಬ್ರು ನನ್ನ ಜೊತೆಗೆ ಒಬ್ಬರು ಇಬ್ಬರು ಶೋ ಮಾಡಿದವ್ರನ್ನ ನೀವು ಹೋಗಿ ಅಂತೇಳಿ ಎಲ್ಲ ರೆಸಾರ್ಟಿಗೆ ಕಳಿಸಿರೋರು ಅಲ್ಲೇ ಪಕ್ಕದಲ್ಲಿ. ನನ್ನ ಮನೆಗೆ ಕಳಿಸ್ಬಿಟ್ರಿ, ಏನು ಗುರು ಇದು ಅಂತ ಅನ್ಕಡೆ. ನಾನು ಏನು ಅಂತ ಕೇಳೋದು, ಏನೋ ನಂಗೂ ಗೊತ್ತಿಲ್ಲ, ನನ್ನ ಜೊತೆಗೆ ಬರೋ ಕೋಆರ್ಡಿನೇಟರ್ಗೂ ಗೊತ್ತಿಲ್ಲ. ಇಲ್ಲ ಸರ್ ನಂಗೆ ಆರ್ಡರ್ ಬಂತು, ನೀವು ಮನೆಗೆ ಹೋಗಿ ಅಂತಂದ್ರು. ನಾನು ಮನೆಗೆ ಬಂದಿದ ತಕ್ಷಣ ಮನೇಲೆಲ್ಲ ಶಾಕು. ಈಗೆಲ್ಲ ಆರತಿ ಎದ್ಬಿಟ್ಟು ತಿಲ್ಕ ಎತ್ಬಿಟ್ಟು ಎಲ್ಲ ಕಳಿಸಿದ್ರು, ಡ್ಯಾನ್ಸ್ ಮಾಡ್ಬಿಟ್ಟು ಮತ್ತೆ ಮನೆಗೆ ಬಂದೋ ನೀವು ಅಂತ. ಬಟ್ ಅಲ್ಲಿಗೆ ಬಂದಿಲ್ವ ಅಮ್ಮವ್ರು ಯಾರು ಅಲ್ಲಿ ಡ್ಯಾನ್ಸ್? ಅಲ್ಲ ಅಲ್ಲಿಗೆ ಯಾರನ್ನು ಕರ್ಸ್ಕೊಂಡಿಲ್ಲ, ಜಸ್ಟ್ ನಮ್ಮ ಟೀಮನ್ನು ಕರ್ಕೊಂಡು ಹಾಗೆ ಮಾಡಿದ್ರು. ಅದೆಲ್ಲ ಆದ್ಮೇಲೆ ಮನೆಗೆ ಕರೆಸಿದ್ರು, ಮನೇಲೆಲ್ಲ ಶಾಕು, ಇನ್ನೇನು ವಾಪಸ್ ಬಂದ್ಬಿಟ್ನಲ್ಲ ಅಂತ. ನಿಮಗೂ ಶಾಕ್? ನಂಗೂ ಶಾಕ್. ಏನು ಬೇಜಾರು ನನಗೆ. ಐ ವಾಸ್ ಓವರ್ವೆಲ್ಡ್ ಬೈ ದೆನ್. ನನಗೆ ಬೇಜಾರು ಅನ್ನೋದು ಏನಿದೆ ಲೈಫಲ್ಲಿ, ಏನು ಪಡ್ಕೊಂಬರ್ತೀವಿ ಬೇಜಾರು ಮಾಡ್ಕೊಳಕ್ಕೆ, ಕರೆಕ್ಟ್ ಅಲ್ವಾ? ಈಗ ಆನೆಸ್ಟ್ಲಿ ನೀವು ಸ್ಟೇಜಲ್ಲಿ ನನ್ನ ಕ್ರಾಸ್ ಕ್ವಶನ್ ಮಾಡೋವಾಗ ನನಗೆ ಸಾಕಷ್ಟು ಬಾರಿ ನನಗೆ ಲಾಸ್ಟ್ 1 ವೀಕ್ 2 ವೀಕ್ ಇದ್ದಾಗ ಸುದೀಪ್ ಸರ್ ಆಗಿರಲಿ ಬೇರೆಯವರಾಗಲಿ ಕ್ವಶನ್ ಕೇಳಿದಾಗ ಸೋತ್ ಬಿಟ್ರೆ ಏನಾಗುತ್ತೆ ಅಂತೇಳಿ ನಂಗೆ ಅಲ್ಲಿವರೆಗೂ ಐ ವಾಸ್ ಕಂಟೆಂಟ್ಫುಲ್ ಇನ್ ಲೈಫ್. ಏನಿದೆ ಸೋಲೋ ಅಂತದ್ದು ಏನಿದೆ ಅಲ್ಲಿ, ಯಾರು ಕರೆಕ್ಟ್. ಈಗ ಅಲ್ಲೇ ಒಂದು 3 ತಿಂಗಳು ಹಿಂದೆ ಗೆತ್ಕೊಂಡು ಹೋಗೋಣ. ಈ ಬಿಗ್ ಬಾಸ್ ಅಂತ ನಾನು ಹೋಗ್ತೀನಿ ಅಂತ ಅನ್ಕೊಂತೀನಿ. ಒಂದು ಶೋ ಮಾಡ್ಕೊಂಡ್ ಬಂದೆ ನಾನು, ಒಂದು ಡ್ಯಾನ್ಸ್ ಪರ್ಫಾರ್ಮ್. ಇಟ್ ವಾಸ್ ಅನ್ ಆಪರ್ಚುನಿಟಿ ಫಾರ್ ಮೀ ಸರ್. ಐ ಆಲ್ವೇಸ್ ಲುಕ್ ಅಪ್ ಟು ನನ್ನ ಕೈಯಲ್ಲಿ ಏನಿದೆ ಇಷ್ಟನ್ನೇ ನಾನು ಯೋಚನೆ ಮಾಡ್ತೀನಿ. ನಂದಲ್ದೇ ಇರೋದು ನಾನು ಯಾವತ್ತೂ ಆಸೆ ಪಡೋದಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾನು. ನನ್ನ ಪರಿಸ್ಥಿತಿ ನಾನಿರೋದು ಹಿಂಗೇನೆ. ಸೊ ಈಗ ಹಿಂಗೆ ಕಳಿಸ್ಬಿಟ್ರಲ್ಲ, ನನಗಿಂತ ಮನೆಯವರೆಲ್ಲ ಶಾಕ್ ಆಗ್ಬಿಟ್ಟವ್ರೆ. ಸೊ ನನಗೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಓಡ್ತಾ ಇತ್ತು, ಪ್ರಾಬ್ಲಮ್ ನಾನು ಯಾರು, ಐ ವಾಸ್ ನಾಟ್ ಎ ಸೆಲೆಬ್ರಿಟಿ. ನನ್ನ ಯಾಕೆ ಪ್ರೊಟೆಕ್ಟ್ ಮಾಡಬೇಕು ಒಂದು ರೂಮ್ಗಳಲ್ಲಿಟ್ಟು, ಅದಕ್ಕೊಂದು 10,000 ಬಜೆಟ್ ಕೊಡಬೇಕು, ಮುಚ್ಕೊಂಡು ಮನೇಲಿ ಬೆಳಗ್ಗೆ ಬರ್ತಾನೆ ಬಿಡು ಅಂತ ಯೋಚಿಸಿದ್ರಿ. ನನ್ನ ತಲೆಯಲ್ಲಿ ಓಡ್ತಿರ್ತಲ್ಲ ಅವೆಲ್ಲ. ಸುಮ್ಮನೆ ಏನಂಗೆ ಅವ್ರದ್ದು ದಡ್ರ ಸರ್, ಅಷ್ಟು ಜನ ಇಟ್ಕೊಂಡು ಶೋ ಮಾಡಿಸಿ, ಅವ್ರೇನು ದಡ್ರ ಇಲ್ವಲ್ಲ, ಕ್ಯಾರವೆನ್ ಎಲ್ಲ ಕೊಟ್ಟು ನನಗೆ ಒಂದು ಶೋ ಮಾಡಿಸಿ ಕಳಿಸಿ ಲಾಸ್ಟ್ ಮೂಮೆಂಟ್ ಡಿಸಿಷನ್ ತೆಗಿರ್ತಾರೆ. ದೊಡ್ಡ ದೊಡ್ಡ ಹೆಸರು ಮಾಡಿರೋರ್ನೆಲ್ಲ ಒಂದು ರೂಮ್ಗೆ ಹಾಕಿ ಅಲ್ಲಿಂದ ಹಂಗೆ ಶೋ ಕಳಿಸಾನೆ. ಯಾವ ಹೊಸಬ್ರನ್ನೆಲ್ಲ ಆಯ್ತು ಅವ್ರ ಮನೆಗಳಿಗೆ ಕಳಿಸಿ ಬೆಂಗಳೂರಲ್ಲಿ ಇರೋರು ವಾಪಸ್ ಬರ್ತಾರೆ ಅಂತ. ಬಿಕಾಸ್ ಐ ವಾಸ್ ಸ್ಟೇಯಿಂಗ್ ಇನ್ RR ನಗರ್, ವೆರಿ ನಿಯರ್ ಟು ದಟ್ ಶೂಟಿಂಗ್ ಪ್ಲೇಸ್. ಹಾಫ್ ಆನ್ ಅವರ್ 45 minutes ಜರ್ನಿ. ಅವರು ಅದನ್ನೇ ಮಾಡ್ಬೇಕು, ಯಾವ್ದು ರೆಸಾರ್ಟಲ್ಲಿ ಇಟ್ಟು ಕಳಿಸ್ಬೇಕು. ಅದೇನೋ ನೀವೇ ಬೆಳಗ್ಗೆ 6 ಬಂದ್ಬಿಡಿದ್ರೆ ಮುಗಿತಲ್ಲ ಅಂತ ನಾನು ಹಂಗೆ ಅನ್ಕೊಂಡೆ. ಸೊ ನಿಮ್ಮ ಪ್ಲೇಸ್ ಬಗ್ಗೆ ಅವರಿಗೆಲ್ಲ ಜ್ಞಾನ ಇತ್ತು, ಗೊತ್ತಿರುತ್ತಲ್ಲ. ಬಿಕಾಸ್ ದೆರ್ ವಿಲ್ ಬಿ ಕೋಆರ್ಡಿನೇಟರ್ ಫಾರ್ ಅಸ್, ಒಬ್ಬೊಬ್ರಿಗೊಂದು ಕೋಆರ್ಡಿನೇಟರ್. ಸೊ ಪ್ರಾಬ್ಲಮ್ ನಾನು ಹಂಗೆ ಅನ್ಕೊಂಡಿದ್ದೆ. ಬಟ್ ಮನೆಗೆ ಬರೋರ್ಗು ನಂಗೆ ಗೊತ್ತಾಗಿಲ್ಲ. ಮತ್ತೆ 10:30 11 ಗಂಟೆಗೆ ಮೆಸೇಜ್ ಬಂತು, ಬಿ ರೆಡಿ ಅಟ್ 6:30 ವಿಲ್ ಪಿಕ್ ಅಪ್ ಅಂತ. ರಾತ್ರಿ 10:00 ಮೆಸೇಜ್ ಬಂದಿದ್ದು ರಾತ್ರಿ, ಬಟ್ ಬೆಳಿಗ್ಗೆ ರೆಡಿ 6:00 ಅಂತ. ಸೊ ಬೆಳಗ್ಗೆ 6:00 ಕ್ಯಾಬ್ ಬಂತು, ಕರ್ಕೊಂಡು ಹೋದ್ರು. ಸೊ ಅವಾಗ ಸುದೀಪ್ ಸರ್ನ ಮಾತಾಡಿಸಿ ಹಂಗೆ ಮನೆಗೆ ಬಿಟ್ರು. ಓಹೋ, ಅಂದರೆ ಈಗ ನಾವೇನು ಟಿ ವಿಲಿ ನೋಡ್ತೀವಲ್ಲ, ಒಟ್ಟು ಅಂದರೆ ಓಪನಿಂಗ್ ಸೆರೆಮನಿ ಇದೆಯಲ್ಲ ಬಿಗ್ ಬಾಸ್ದು. ಸೊ ನಿಮ್ಮ ಡ್ಯಾನ್ಸ್ ಆಗಿದ್ದ ದಿನ ಬೇರೆ, ನೀವು ಒಳಗಡೆ ಹೋಗಿದ್ದ ದಿನ ಅದಂಗೆ ಎಲ್ಲ ನಡೆಯೋದು ಹಂಗೆ. ನೀವು ಅದಂತೇನೆ ಅಲ್ಲ, ಈ ರಿಯಾಲಿಟಿ ಶೋಗಳು ಅಷ್ಟೇ. ಅಂದರೆ ಪ್ರೀ ಶೂಟ್ ಆಗಿರೋದ್ರಿಂದ ನೀವು ನೋಡೋದ್ರಿಂದ ಅಷ್ಟೇ. ನಾವು ಯಾವ ತಕ್ಕದಿಮಿತ ಶೋ ಒಂದು ಯಾವುದೋ ಒಂದು, ನಾನು ಅಲ್ಲೂ ಪರ್ಫಾರ್ಮ್ ಮಾಡಿದ್ದೆ, ಅಲ್ಲೂ ಹಂಗೇನೆ ಆಗುತ್ತೆ ಸರ್. ಶೋ ನಿಮ್ಗೆ ಅಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ಅಲ್ಲಿರ್ತಾರೆ. ಕೆಲವೊಂದು ಸಾರಿ ನನ್ಗೆ ಗೊತ್ತಂಗೆ ಜಡ್ಜ್ಗಳು ನೋಡ್ತಿರ್ತಾರೆ ಇಲ್ಲೋ ಅಂತ ಡೌಟ್ ಇರ್ತೀವಿ. ಅದನ್ನ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಬರೀ ಕಂಟೆಂಟ್ ಇರ್ತೀವಿ, ಇವ್ರು ಹಿಂಗೆ ಮಾಡ್ದ ಅನ್ನೋದನ್ನ ಅದನ್ನ ಹೊಗಳಕ್ಕೆ ಶುರು ಮಾಡ್ತಾರೆ. ದಟ್ ಆಲ್ ಹ್ಯಾಪನ್ಸ್ ಐ ಬಿಲೀವ್. ನೋಡಿ, ಅಲ್ಲಿ ಬಹಳ ಮುಖ್ಯವಾದದ್ದು ಜನಕ್ಕೆ ಏನು ಕಾಣ್ತಾ ಇದೆ ಅದು ಸತ್ಯನೇ ಹೌದು, ಬಟ್ ನಾವು ಅಂದ್ಕೊಂಡಂಗೆ ಅಲ್ಲಿ ಏನು ಕೆಲವೊಂದು ನಡೆದಿರಲ್ಲ, ಫ್ರಾಗ್ಮೆಂಟೆಡ್ ಪೀಸ್ಗಳೆಲ್ಲ ಹಾಕಿರ್ತಾರೆ. ಓಕೆ, ನೀವು 1 ಲಕ್ಷ ತಗೊಂಡು ಹೋದ್ರಲ್ಲ, ಬಟ್ ಅವತ್ತಿಗೆ
ಇವತ್ತಿಗೆ ಯಾರೋ ಒಬ್ಬ ಬಡ ಹುಡುಗನಿಗೆ ಅದು ಸಿಕ್ತು ಅವಕಾಶ ಅಂದ್ಕೊಳ್ಳಿ, ನಿಜವಾಗ್ಲೂ 1 ಲಕ್ಷದ್ದೇನೋ ತೆಗೆದುಕೊಂಡು ಹೋಗ್ಬೇಕು ಅವಶ್ಯಕತೆ ಇಲ್ಲ. ನನಗೆ ಹೋಗ್ಬೇಕು ನನ್ನ ಶೋಕಿ ಅಷ್ಟೇ ನಾನು ತಗೊಂಡು ಹೋಗಿದ್ದು. ಮೆಟ್ರಿ ಬಟ್ಟೆ ಹೇಳ್ತಾ ಇದ್ದೀನಿ ನಾನು ಐ ವಾಸ್ ಸೋ ಕಾನ್ಫಿಡೆಂಟ್, ಐ ಪರ್ಚೇಸ್ಡ್ ಕಾಸ್ಟ್ಯೂಮ್ಸ್ ಫಾರ್ 100 days. ನಾನು 100 ದಿನ ಇರ್ತೀನಿ ಗುರು, ಹಾಕಿರೋ ಬಟ್ಟೆ 2ನೇ ಸರ್ ಹಾಕ್ಬಾರ್ದು ಅನ್ನೋ ನನ್ಗೆ ಐ ವಾಸ್ ಫೆಲ್ಟ್ ನನಗೆ ಅವಕಾಶ ಸರ್ ಅದು. ಓಕೆ, ನೀವು 100 daysಗೆ ಆಯ್ಕೆ ಮಾಡಿ 100% 100 daysಗೆ ಆಯ್ಕೆ ಮಾಡ್ಕೊಂಡೆ ಹೋಗಿದ್ದು ನಾನು. ಸರ್, ಇದಕ್ಕೆ ನಮ್ಮಲ್ಲಿ ಯಾರೋ ದೊಡ್ಡವ್ರ ಕತೆ ಹೇಳ್ತಾರೆ, ಊರಲ್ಲಿ ಮಳೆ ಬಂದಿಲ್ವಂತೆ, ಛತ್ರಿ ಎತ್ಕೊಂಡು ಹೋಗಿರ್ತಾರೆ. ದೇವಸ್ಥಾನದ ಹತ್ರ ಪ್ರಾರ್ಥನೆಗೆ ಹೋದ್ರೆ ಇವನ್ ಛತ್ರಿನೇ ಎತ್ಕೊಂಡು ಹೋಗ್ತಾರೆ. ಅಂದ್ರೆ ಆ ಭರವಸೆ ಇದೆಯಲ್ಲ ಮನುಷ್ಯನನ್ನು ಉದ್ಧಾರ ಮಾಡುತ್ತೆ ಅಂತ. ಸೊ ನನಗದು ಬಹಳ ದೊಡ್ಡ ವ್ಯಕ್ತಿತ್ವ ಅದು. ನಾನು 100 daysಗೆ ತಗೊಂಡು ಹೋಗಿದ್ದೆ ಅಂತ. ಬಟ್ ಆ್ಯಕ್ಚುಲಿ ಅದು ಹೋಗ್ತಾ 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 ನಿಮ್ಮನ್ನು ರೈತ ಅಂತ ಒಳಗಡೆ ಕಳಿಸಿದ್ದು ಅಂತ, ಯಾಕಂದರೆ ಪಬ್ಲಿಕಲ್ಲೆಲ್ಲ ಹೇಳ್ಕೊಂಡಿದ್ರಿ. ಬಟ್ ನಿಮಗೆ ನೀವು ಹೇಳಿದ್ರಿ ನಿಮ್ಮ ತಂದೆ ರೈತ ಅಲ್ಲ ಅಂತ ನೀವೇನೋ ಹೇಳ್ತಾ ಇದ್ರಿ. ಬಟ್ ಆ ಶೋ ನಿಭಾಯಿಸಬೇಕಾದ್ರೆ, ಒಳಗಡೆ ಇದ್ದೆಲ್ಲ ನಿಭಾಯಿಸಬೇಕಾದ್ರೆ ಅಷ್ಟು ಮನಸ್ಥಿತಿಗಳನ್ನು ಹ್ಯಾಂಡ್ಲ್ ಮಾಡೋದು ನಿಮಗೇನು ಟಿಪ್ಸ್ ಕೊಡ್ತೀರಿ? ಅಥವಾ ಆ ವ್ಯಕ್ತಿತ್ವಗಳು ನಿಮಗೆ ಏನು ಕಲಿಸ್ತೋ? ಅಲ್ಲಿ ಗೊತ್ತಿಲ್ಲ ಅವ್ರು ಯಾರು ಇವ್ರು ಯಾರು. ನನಗೆ ಫಸ್ಟು ಈಗ ನಾವೇನು ಈ ಕ್ಯಾಮ್ರಾ ಮಾತಾಡಬೇಕು ಅಂದರೆ ಇಲ್ಲೊಂದಷ್ಟು ಲೈಟ್ ಬಿದ್ದಿದೆಲ್ಲ. ಸೊ ಅಲ್ಲಿ ಡೋರ್ ಓಪನ್ ಮಾಡಿದ ತಕ್ಷಣ ದ ಲೈಟ್ ಈಸ್ ಮೆಷರ್ಡ್ ಬೈ ಲಕ್ಸ್ ಇನ್ ಇಂಡಿಯಾ. ಆ ಲಕ್ಸ್ ಮೀಟರ್ ಹೊಡೆದೋಗೋಷ್ಟು ಲೈಟ್ ಇತ್ತಲ್ಲಿ, ಯಥೇಚ್ಛವಾದ ಲೈಟು. ನಾನು ಫುಲ್ ಶಾಕ್ ಆಗಿಬಿಟ್ಟೆ. ಅಲ್ಲಿ ನನಗೊಂದು ರೆಫರೆನ್ಸ್ ಅಂತ ಸಿಕ್ಕಿದ್ದೇನೋ ನಂದು ಅಂತ ಕಾಣಿಸಿದ ಒಂದು ಮರ ಇತ್ತು. ಹೋಗಿದ ತಕ್ಷಣ ಮರ ನಿಂಗೆ ಮುಟ್ಕೊಂಡೆ. ಒಳಗಡೆ ಹೋಗಿ ಎಂಟ್ರೆನ್ಸ್ ಡೋರ್ ಓಪನ್ ಆಗಿದ ತಕ್ಷಣ ನಮ್ಮ ಮೇನ್ ಡೋರ್ ಪಕ್ಕದಲ್ಲಿ ಒಂದು ಮರ ಇತ್ತು. ಆ ಮರನ ಹೋಗಿ ಮುಟ್ಕೊಂಡೆ. ನನಗೇನೋ ಗೊತ್ತಿರೋದು ಗುರು ಇದು ಕಾನ್ಸೆಪ್ಟ್ ಅಂತ, ಸಬ್ಜೆಕ್ಟ್ ನನಗೆ ಗೊತ್ತಿರೋಂಥದ್ದು ಇದೆ ಅಂತ. ಹಸಿರು ನೀವೊಬ್ರು ಕರೆಕ್ಟ್ ಬಿಕಾಸ್ ನಾನು ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಿದ್ನಲ್ಲ, ವರ್ಟಿಕಲ್ ಗಾರ್ಡನ್ ಲ್ಯಾಂಡ್ಸ್ಕೇಪಿಂಗ್ ಬಿಸ್ನೆಸ್ ಅಲ್ಲಿ ಇದ್ದಿದ್ರಿಂದ ಹಂಗೆ ಆ ಮರ ನಂಗೆ ಗೊತ್ತು, ಫೈಕಸ್ ಅನ್ನೋದು. ಆ ಮರ ಒಂದು 14-15 ಲಕ್ಷ ರೂಪಾಯಿ ಇರುತ್ತೆ ಮರ. ಆ ಮರದ ವ್ಯಾಲ್ಯೂ ಗೊತ್ತಿತ್ತು. ಹೋಗಿ ಮುಟ್ಕೊಂಡೆ. ವಾವ್, ಈಗ ನೋಡಿ ಬಿಗ್ ಬಾಸ್ ಟ್ರೋಫಿ ನಾನು ಮುಟ್ಕೊಂಡೆ ಅಂತ ನೀವು ಹೇಳಿದ್ರಲ್ಲ, ಇರುತ್ತೆ ಈಸಿಯಾಗಿ 4-5 ಲಕ್ಷದ ಮೇಲೆಯಿಂದ 1 ಕೋಟಿವರೆಗೂ ಮರಗಳಿದ್ದಾವೆ. ಬಟ್ ಆ ಮರದ ಜ್ಞಾನ ನಿಮಗಿತ್ತು, ಗೊತ್ತು. ನಾವು ಅದೇ ಫೀಲ್ಡಲ್ಲಿ ಅದೇ ಬಿಸ್ನೆಸ್ ಮಾಡ್ತಾ ಇದ್ದಿದ್ರಿಂದ ಆ ಮರನ ಮುಟ್ಕೊಂಡಿದ ತಕ್ಷಣ ಅಲ್ಲಿ ನೀವು ಕಟ್ ಮಾಡಿದ ತಕ್ಷಣ ಕೆಲವೊಬ್ರು ನೋಡ್ದ ರೈತ ಮರನ್ ಕನೆಕ್ಟ್ ಆದ, ನೀವು ಅಂದ್ರೆ ಹಸಿರು ಕನೆಕ್ಟ್ ಆದ. ಇಟ್ಸ್ ಅನ್ ಇಂಟರ್ನಲ್ ಪಾರ್ಟ್ ಸರ್. ಅದಾಗಿದ್ರೆ ನೀವು ಅಲ್ಲಿ ಹೋಗ್ತೀವಿ ಅಷ್ಟೇ. ಅದನ್ನ ಬಗ್ಗೆ ಅದನ್ನ ಎತ್ಕೊಂಡು ಡೋಳೋಡಿ ಅಂತದ್ದೇನಿದೆ. ನಮ್ಗೆ ಯಾರೋ ಒಬ್ರು ಅದನ್ನ ಹೇಳಿದ್ರು, ಇವನು ರೈತ ಅಂತ ಹೇಳ್ಕಂತಾನೆ, ಆಕಾಶದಲ್ಲೇ ಇರ್ತಾನೆ ಇವನು, ಬಿಲ್ಡಪ್ ಜಾಸ್ತಿ, ಮಣ್ಣು ಮುಟ್ಟಲ್ಲ, ಬಿಲ್ಡಪ್ ಜಾಸ್ತಿ, ಹೆಂಗ್ ಬಟ್ಟೆಗಳಾಗ್ತಾನೆ. ನಂಗೆ ಉರ್ದೋಗ್ಬಿಡ್ತು. ನಾನು ಅವ್ರು ಹಾಕಿದ ಕೌಂಟರ್ಗೆ ಸ್ನಾನ ಮಾಡ್ಕೊಂಡು ಹೊಸ ಫಾರ್ಮಲ್ ಬಟ್ಟೆಗಳು ಹಾಕೊಂಡ್ ಬಂದು ಮತ್ತೆ ಕಂಟೆಸ್ಟೆಂಟ್ ಅಲ್ಲಿ ಯಾವುದೋ ಒಂದು ಇವೆಂಟ್ ಅಲ್ಲಿ ನಾಮಿನೇಟ್ ಮಾಡುವಾಗ ಈ ಡೈಲಾಗ್ ಹೇಳ್ಬಿಟ್ಟು ನಾನು ನಾಮಿನೇಟ್ ಮಾಡಿದ್ರು. ನನಗೆ ನಾಮಿನೇಟ್ ಮಾಡೋ ಅವಕಾಶ ಬಂದಾಗ ನಾನು ಸ್ನಾನ ಮಾಡ್ಕೊಂಡು ಪರ್ಫ್ಯೂಮ್ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಬಂದು ಕೌಂಟರ್ ಕೊಟ್ಟೆ. ಯಾಕೆ ರೈತರು ಆಕಾಶಕ್ಕೆ ಬೆಳೆ ಬಿಡಲ್ಲ ನೀವು ಅಂತ. ಅದು ಇಲ್ಲಿ ಕಟ್ ಮಾಡೋದು ಎಲ್ಲ ವೈರಲ್ ಆಗ್ಬಿಟ್ಟಿದೆ. ಅವು ಅಲ್ಲಿ ನನ್ನಲ್ಲಿ ಇದ್ದಿದ್ದು ಕಿಚ್ಚದು, ಯಾರು ಹಿಂಗಂದ್ಬಿಟ್ಲು ನನ್ನ ಹೇಳು ಅಂತ. ಯಾರೋ ಹುಡುಗಿ ಅಂದ್ಲು, ಹಿಂಗಂದ್ಬಿಟ್ಲು ನನ್ನ. ಕೋಪ ಬಂದ್ಬಿಟ್ಟು ಹೋಗಿ ನಾನು ನೀಟಾಗಿ ರೆಡಿ ಆಗಿ ಬಂದೆ. ನೋಡು ಹೆಂಗ್ ರೆಡಿ ಆಗೋಣ ಅನ್ನೋ ಥರ. ಅಲ್ಲಿಗೆ ನಾನು ಇನ್ನೂ ನೀಟಾಗಿ ರೆಡಿ ಆಗಿ ಬಂದು ಫಾರ್ಮಲ್ ಹಾಕೊಂಡು ನೀಟಾಗಿ ಶೂಸ್ ಹಾಕೊಂಡು ಟಕ್ ಮಾಡ್ಕೊಂಡು ಬಂದು ಕೌಂಟರ್ ಹೊಡೆದೆ. ಅದು ಅಲ್ಲಿಗೆ ಪ್ರಸ್ತುತನೋ ಇಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಕ್ಯಾಮ್ರಾಗೆ ಹೇಳ್ತಾ ಇದ್ದು ಇನ್ನೊಂದೇನು ಹೇಳ್ದು ಗೊತ್ತಿಲ್ಲ. ನನಗೆ ಅನ್ನಿಸ್ತು ನಾನು ಮಾಡಿದೆ. ಅದು ಆಚೆ ಇಷ್ಟಪಟ್ಟರು ಜನ. ಅದನ್ನ ಕಟ್ ಮಾಡಿ ಕಂಟೆಂಟ್ ಅದನ್ನೇ ಮಾಡಿದ್ದೀರಿ ನನ್ನ ಪ್ರಕಾರ. ಅಯ್ಯೋ ನಾನು ಹೆಣ್ಮಕ್ಳಿಗೆ ಏನೋ ಅಂದ್ಬಿಟ್ರೆ ನನ್ನ ಮನಸ್ಸಲ್ಲಿ ಇರುತ್ತೆ ಹೇಳಬೇಕು. ಬಟ್ ತುಂಬಾ ಕ್ಯಾಲ್ಕುಲೇಟಿವ್ ಆಗ್ಬಿಟ್ಟು ಹೆಣ್ಣಿಗೆ ಏನೋ ಅಂದ್ರೆ ಓಟ್ ಬಿಡದೆ ಹೋದ್ರೆ ಬಹುಶಃ ಇದು ನೀವು ಆಗಿದ್ದಿದ್ರೆ ಗೆಲ್ತಿರ್ಲಿಲ್ಲ ನನ್ನ ಪ್ರಕಾರ. ನಾನು ಯಾರೋ ವುಮೆನ್ ಕಾರ್ಡ್ ಅಂತ ಏನೋ ಮಾಡ್ತಿದ್ದಾಗ ನಾನು ಅದು ವ್ಯತಿರೇಕವಾಗೇ ಮಾತಾಡಿದೆ. ಹುಡುಗರಿಗೊಂದು ಅಂತೇನು ಗೇಮ್ ಡಿಸೈಡ್ ಆಗಿಲ್ಲ. ಮೇಲೆ ಇರೋದೊಂದು, ನಿನ್ಗೆ ಏನು ಅನ್ಸುತ್ತೋ ಅದು ಮಾಡು, ಅದ್ರಲ್ಲಿ ನೀನು ಕ್ಯಾರೆಕ್ಟರ್ ಜಡ್ಜ್ ಮಾಡ್ತಾರೆ ಅಷ್ಟೇ. ಇಲ್ಲಿ ಬಂದು ಮೈ ಮೇಲೆ ಬಿಡ್ಬೇಡ, ಹಂಗೆ ಮಾಡ್ಬಿಡು, ಇವೆಲ್ಲ ಹೇಳ್ಬೇಡ, ಕಾಯಿನ್ ಟಾಸ್ ಬಿಡು, ಹಿಂಗೆ ಮೇಲೆ ಬೀಳ್ತಿದೆ ಅಂತಂದಾಗ ನಾನು ಹೇಳಿದೆ ನಿನ್ಗೊಂದು ನನಗೊಂದು ಡಿಸೈಡ್ ಆಗಿಲ್ಲ. ಬಿಗ್ ಬಾಸ್ ಬುದ್ಧಿ ಇಲ್ಲ ಅನ್ಕೊಂಡಿದ್ದೆ. ಹಂಗಾದ್ರೆ ಹಿಂಗೆ ಅಂದೆ ನಾನು. ಹಂಗೆ ನಿಜ ಇದು ಅಷ್ಟೇ. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಇಟ್ ಯಾವ್ದು ಹೆಂಗೆ ಏನು ತಗೊಂತಾರೆ ಜನ ಅಂತ ಗೊತ್ತಿಲ್ಲ. ಬಟ್ ಎಕ್ಸಾಕ್ಟ್ಲಿ ನಿಮ್ಗೆ ಏನು ಅನ್ಸುತ್ತೆ, ನನ್ನ ಯಾವ ಗುಣ ಗೆಲ್ಲುವುದು? ಫೈರ್, ಸಿಕ್ಕಾಪಟ್ಟೆ ಕೋಪ. ಬಟ್ ನಿಮಗೆ ಗೊತ್ತಾಗದ ಹೊರಗಡೆ ನಿಮ್ಮನ್ನ ಜನ ಹೆಂಗ್ ತಗೊಳ್ತಾವ್ರಿಂದ ಒಂದು ಅಂದಾಜು ಸಿಗೋದಾ ನಿಮಗೆ? ನನಗೆ ಅಂದಾಜು ಕೈ ಹೊಡ್ಕೊಂಡು ಒಳಗಡೆ ಹೋಗಿದ್ದೆ ನಾನು, ಮೂಳೆ ಮುರಿದಿಟ್ಕೊಂಡಿದ್ದೆ. ಆಗ ಹೊರಗಡೆ ಹೋದಾಗ ಅಲ್ಲಿರೋರು ಹೇಳಿದ್ರು, ನೀವು ಫಾರ್ಮರ್ ಅಂತ ಹೇಳ್ಕೊಂತ ಇದ್ರ, ಯಾರು ನಂಬ್ತಾ ಇಲ್ಲ ನಿಮ್ಮನ್ನ, ಹಂಗೆ ಹಿಂಗೆ ಅಂತ ಫುಲ್ ಡಿಮೋಟಿವೇಟ್ ಮಾಡಿಬಿಟ್ಟಿದ್ರು. ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಅಂದ್ರೆ ನಾನು ಕಾರ್ ಓಡಿಸ್ಕೊಳಕ್ ಬಂದಿದ್ದು ಡ್ರೈವರು, ನಿಮ್ಮ ಬಗ್ಗೆ ಹೆಂಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗ್ತಿದೆ ಅಂತ. ನಾನು ಏನು ನೆಗೆಟಿವ್ ಆಗಿ ಸ್ಪ್ರೆಡ್ ಆಗಿ, ನೀವು ರೈತ ಅಂತ ಹೇಳ್ಕೊಳಕ್ ಹೋಗ್ಬೇಡಿ, ಹಿಂಗೆಲ್ಲ ಹೇಳಿದ್ರೆ ನಿಮ್ಮನ್ನ ಯಾರು ನಂಬ್ತಾ ಇಲ್ಲ ಜನ ಅಂತಂದ್ರು. ನಿಮ್ಮ ಬಟ್ಟೆ ಕಾರಣಕ್ಕೂ, ನೀವು ಹಾಕೋ ಬಟ್ಟೆಗೆ, ನೀವಿರೋ
ಪ್ರೆಸೆನ್ಸ್ಗೆ ಯಾರು ನಂಬ್ತಾ ಇಲ್ಲ, ಹಿಂಗೆ ಅಂತ ಹೊಡೆದ್ರು. ನಾನು ಏನು ಗುರು ಇದು ಹಿಂಗಾಗ್ಬಿಡ್ತಲ್ಲ ಅಂತ ಅನ್ಕೊಂಡು ಅವ್ರ ಇನ್ಪುಟ್ ನಾನು ರಾಂಗ್ ಆಗಿ ತಗೊಂಡ್ಬಿಟ್ಟೆ. ಅವೇ ಹೇಳಿದ್ರಿಂದ ನಾನು ಮತ್ತೆ ಒಂದು 40-50 ದಿನ ಏನು ಫಾರ್ಮಿಂಗ್ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ. ಯಾಕೆ ಗುರು ಎಲ್ಲಿ ಉಲ್ಟಾ ಹೊಡಿತಿದೆ ಗೊತ್ತಾಗ್ತಿಲ್ಲ ಅಂತ ಕನ್ಫ್ಯೂಷನ್. ನಾವು ಫ್ಲೋ ಅಲ್ಲಿ ಹೋಗ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ. ನಿಜ ನಿಜ ನಿಜ. ಬಟ್ ಬಹುಶಃ ಡ್ರೈವರ್ ಏನು ಹೇಳದಿದ್ರೆ ನಿಮ್ಮ ಪಾಡಿ ನೀವು ಹೋಗ್ತಾ ಇದ್ದೀರಿ. ಆ ಡ್ರೈವರ್ ಇಸ್ ಒನ್ ವ್ಯೂ ಪಾಯಿಂಟ್. ಆ ಡ್ರೈವರ್ನ ವ್ಯೂ ಪಾಯಿಂಟ್ ಇಲ್ದ ಅವನು. ನಾನು ಅದನ್ನ ಕರ್ನಾಟಕದ ವ್ಯೂ ಪಾಯಿಂಟ್ ಅನ್ಕೊಂಡ್ಬಿಟ್ಟೆ. ಅದೇ ತಪ್ಪು ಅನ್ಕೊಳ್ಳೋದು. ಈಗ ನಮ್ಗೆ ಯಾರೋ ನೀವೇನೋ ಅಂತಿದ್ರೆ ಅದು ನಿಮ್ ವ್ಯೂ ಪಾಯಿಂಟ್. ನಿಮ್ಗೆ ಗೊತ್ತಿರೋ ಆಧ್ಯಾತ್ಮಿಕದ ದೃಷ್ಟಿಯಿಂದ ನೀವು ನನಗೆ ಕೊಡ್ತೀರ ಅಷ್ಟೇ. ಇಲ್ಲಿ ಅವನು ಹಿಪಾಪ್ ಅವನ ವ್ಯೂ ಪಾಯಿಂಟ್ ಬೇರೆ ಇರುತ್ತೆ, ಅವ್ನು ಜಿಂಗೋ ಪಬ್ಗೋಗೋ ಅಂತ ಅವ್ನ ವ್ಯೂ ಪಾಯಿಂಟ್ ಬೇರೆ ಇರುತ್ತೆ. ನಿಮ್ದು ತಾಳ್ಮೆ ಇರುತ್ತೆ, ಪೇಷನ್ಸ್ ಇರುತ್ತೆ, ಅವ್ನಿಗೆ ಇರೋದಿಲ್ಲ. ಸೊ ಯು ಆರ್ ನಾಟ್ ದ ವರ್ಲ್ಡ್. Exactly. The same way he is not the world. Correct. We are a collective decision, collective people. So ನಮ್ಗೆ ಏನ್ ಅನ್ಸೋದು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನೋಡಿ, ಇದೊಂದು ಬಹಳ ದೊಡ್ಡ ವಿಚಾರ. ನಿಮಗೊಂದು ವೇಳೆ ನೆಗೆಟಿವ್ ಕಮೆಂಟ್ ಬಂದಾಗ ಆಗಿರುವ ಮನಸ್ಥಿತಿ ಅದು, ಅದು ಒಟ್ಟಾರೆ ಜನರ ಮನಸ್ಥಿತಿ ಅಲ್ಲ. ನಾ ಹೇಳ್ತೀನಿ, ಇದು ಬ್ಯೂಟಿಫುಲ್ ಹೆಂಗ್ ಗೊತ್ತಾ ಸರ್. ಈಗ ನನಗೂ ಆಗ್ತಾನೆ, ನೀನ್ ಯಾವ ಪುಡ್ಗೋಸ್ ರೈತ ಗುರು ಅಂತ ಆಗ್ತಾನೆ ಅವನು, ನೀನ್ ರೈತನೇ ಅಲ್ಲ ಅಂತ ಆಗ್ತಾನೆ. ಏನೋ ಆಗ್ತಿರ್ತಾರೆ ಕಮೆಂಟ್ಗಳಾಗ, ನೆಗೆಟಿವ್ ಕಮೆಂಟ್ಗಳ. ವಾಟ್ ಐ ಥಿಂಕ್ ಈಸ್, ನಾನು ಬಿಗ್ ಬಾಸ್ಗೆ ಹೋಗಿದ್ದೀನಿ, ನಾನು ಒಳ್ಳೆ BMW ಕಾರಲ್ಲಿ ಓಡ್ತೀನಿ, ಮಿನಿ ಕೂಪರ್ ಕಾರಲ್ಲಿ ಒಳ್ಳೆ ಕಾರಲ್ಲಿ ಓಡಾಡ್ತೀನಿ, ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕಂತೀನಿ. ನಾನು ಈ ಪರಿಸ್ಥಿತಿಲಿದ್ದರೆ ಅವ್ನ ರೆಫರೆನ್ಸ್ ಸರ್, ಇದು ಶಶಿಗೆ ಇವೆಲ್ಲ ಇದೆ. ಕಾಮೆಂಟ್ ಹಾಕಿದ ವ್ಯಕ್ತಿ ಅವನೇನು ಯೋಚನೆ ಮಾಡ್ತಾನೆ, ನಾನು ಶಶಿ ಥರ ಇದ್ದಿದ್ರೆ ನಾನು ವ್ಯವಸಾಯ ಮಾಡ್ತಿದ್ನ, ನಾನು ಮಾಡ್ತಾ ಇರಲಿಲ್ಲ, ಸೊ ಇವನು ಮಾಡ್ತಾ ಇಲ್ಲ. ವೆರಿ ಈಸಿ ಅಲ್ವಾ? ಕರೆಕ್ಟ್. ನಿಮ್ಮ ಜೋಬಲ್ 1 ಲಕ್ಷ ಇದ್ದಿದ್ರೆ ನಾನು ಇವೆಲ್ಲ ಮಾಡ್ತಿದ್ನ, ನಾನು ಮಾಡ್ತಿರ್ಲಿಲ್ಲ. ಸೊ ಅವ್ನ ಜೋಬಲ್ 1 ಲಕ್ಷ ಇದೆ, ಅವನು ಮಾಡ್ತಿರ್ಲಿಲ್ಲ, ಬರೀ ಶೋಕಿ ಹೊಡಿತಾನೆ. ಸೊ ಅವ್ನಿಗೂ ನಮ್ಗೆ ಕಂಪೇರ್ ಮಾಡ್ಕೊಂಡ್ಬಿಡ್ತಾನೆ. ಇಸ್ ಆಲ್ ಫ್ರಸ್ಟ್ರೇಷನ್ ಕಮ್ಸ್ ಔಟ್ ಇನ್ ಎ ಕಾಮೆಂಟ್ ಬಾಕ್ಸ್. ಆಗ ನನ್ನ ಮಗನೇ ನೀನು ಲೋಯೇಶ್, ನನ್ನ ಮಗ ನೀನು ಅದು ಮಾಡ್ತಿಲ್ಲ, ಇದು ಮಾಡ್ದೆ, ಬರೀ ಶೋಕಿ ಡವ್ ಟಕ್ ಅಂತ ಹೇಳಿ ಅವ್ನ ಕೆಲಸಕ್ಕೆ ಹೋಗ್ಬಿಡ್ತಾನೆ ಸರ್. ಅವ್ನು ಕಾಮೆಂಟ್ ಹಾಕಿದ್ದೀನಿ ಅನ್ನೋದು ಅವ್ನಿಗೆ ಅನ್ಸಿರಲ್ಲ ಅವನಿಗೆ. ಯು ಡೋಂಟ್ ಬಿಲೀವ್ ದಿಸ್. ನಾನು ಗೆದ್ದು ಬಂದಮೇಲೆ ಫೋನ್ ಹಿಂಗೆ ಮುಗಿಯೋದು, ಕಮೆಂಟ್ಗಳೋದು, ಅಯ್ಯೋ ಏನಾಗ್ಬಿಡ್ತು ಈ ಕಮೆಂಟ್ಗಳಲ್ಲೇ ಇದ್ದುಬಿಟ್ಟಿದೆ ನಾನು. ಹೌದಾ? ನಿಮ್ಗೆ ಅದು ಎಫೆಕ್ಟ್ ಆಗಿತ್ತು? ತುಂಬ ಎಫೆಕ್ಟ್ ಆಯಿತು. ಅದಾದ್ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಪಾಸಿಟಿವ್ ಓದ್ತಾನೆ ಇರಲಿಲ್ಲ ಸರ್. ನಾನು 1000 ಕಾಮೆಂಟಲ್ಲಿ 20 ನೆಗೆಟಿವ್ ಹುಡ್ಕೊಂಡು ಹೋಗ್ತಿದ್ದೆ ನಾನೇ. ಹುಡ್ಕೊಂಡು ಯಾಕೆ ಹಿಂಗೆ ಆಗ್ಬಿಟ್ಟೆ ನನ್ನ ಮಗ, ಮೇಲೆ ಇರೋದು ಒಳ್ಳೇದು ಓದ್ತಾನೆ ಇರಲಿಲ್ಲ. ನಾನು ಇದಕ್ಕೆ ಹೆಂಗೆ ಕನ್ಕ್ಲೂಷನ್ ಕಟ್ಕೊಂಡೆ ಅಂದರೆ, ಯಾವುದೋ ಒಂದು ಪೋಸ್ಟಲ್ಲಿ 100 ಕೆಟ್ಟ ಕಾಮೆಂಟ್ ಇರುತ್ತೆ ಅನ್ಕೊಳ್ಳಿ, ನಾವು ಕಾಮೆಂಟ್ ಯಾಕೆ ನೋಡಬೇಕು? ಒಳ್ಳೆ ಕಾಮೆಂಟು ನೋಡೋದು ಬೇಡ, ಮೇಲೆ ಲೈಕ್ಸ್ ನೋಡ್ತಾ ಇದ್ದೆ. 20,000 ಲೈಕ್ಸಲ್ಲಿ 100 ಕಾಮೆಂಟ್ಸಲ್ಲಿ 20 ನೆಗೆಟಿವ್ ಕಾಮೆಂಟು. ವ್ಯೂವರ್ಶಿಪ್ 2 ಲಕ್ಷ. ಒಂದು ಪೋಸ್ಟ್ ಬಗ್ಗೆ ಮಾತಾಡ್ತೀನಿ, ಕರೆಕ್ಟ್ ಅಲ್ಲ? 20,000 ಲೈಕ್ ಬಿದ್ದಿದ್ದು. ಇವ್ನು ಯಾವ 20 ಕಾಮೆಂಟ್ ಹಾಕಿರೋ ನಮ್ಗೆ ಯಾಕೆ ಆಗ್ತಾನೆ? ಅದು ಯಾವುದೋ ಫೇಕ್ ಐಡಿ ಇಟ್ಕೊಂಡು ಹೊಡಿತಿರ್ತಾನೆ. ಕರೆಕ್ಟ್ ಅಲ್ಲ? ನಿಜ. ಈಗ ಇನ್ನು ಈ ದಾರಿಲಿರೋರು ಈ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಯು ಡೋಂಟ್ ಬಿಲೀವ್ ರೈಟ್ ನಾವು, ನನ್ನಲ್ಲಿ ಇನ್ಸ್ಟಾಗ್ರಾಮೇ ಇಲ್ಲ, ಫೇಸ್ಬುಕ್ಕೇ ಇಲ್ಲ. ನನಗೆ ಹಾಕಬೇಕು ಅಂದಾಗ ಪೋಸ್ಟ್ ಹಾಕಿ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿಬಿಡ್ತೀನಿ. ನಾನು ನೋಡೋಕ್ಕೂ ಹೋಗೋದಿಲ್ಲ. ನಾನು ಯಾವತ್ತನ್ನು ನೋಡಬೇಕು ಅಂದಾಗ ಆನ್ ಮಾಡ್ಕೊಂತೀನಿ ಅರ್ಧ. ಬಿಕಾಸ್ ನನಗೆ ಸ್ಕ್ರೋಲಿಂಗ್ ಹುಚ್ಚು, ಹಿಂಗೆ ಇಟ್ಕೊಂಡು ಕುತ್ಕೊಂಡು ಇದ್ಬಿಡ್ತೀನಿ. ನಮ್ದೆಲ್ಲ ಕೆಲಸ ಫೋನಲ್ಲಿ ನಡೀತಿರುತ್ತೆ ಸರ್. ಡೀಲರ್ ಮಾತಾಡ್ಬೇಕು, ಇನ್ನೊಂದು ಮಾತಾಡ್ಬೇಕು, ರೈತರು ಫೋನ್ ಮಾಡ್ತಾರೆ, ಎಲ್ಲ ಫೋನಲ್ಲಿ ಇದ್ದಾಗ ಸುಮ್ಮನೆ ಒಂದು ಫೋನ್ ಇಟ್ಕೊಂಡು ಹಿಂಗೆ ಸ್ಕೋರಲ್ ಮಾಡಕ್ಕೆ ಶುರು ಮಾಡಿಬಿಟ್ರೆ ಅರ್ಧ ಗಂಟೆ ಹೋಗ್ಬಿಡುತ್ತಲ್ಲ. ಸೊ ಹಂಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಲೀಟ್ ಮಾಡಿಬಿಡ್ತೀವಿ. ನಮ್ಮ ನಿಯಂತ್ರಣನೇ ಕಳ್ಕೊಂಡ್ಬಿಡ್ತೀವಿ. ಇದು ಹೆಂಗ್ ಚಟ ಉಟ್ಕೊಂಡ್ಬಿಟ್ಟಿದೆ ಅಂದ್ರೆ, ನನಗಿದೆ ಅದು ಇಲ್ಲ ಅಂತ ಹೇಳ್ತಿಲ್ಲ. ಟಕ್ಕಂದು ವಾಟ್ಸಪ್ ಸ್ಟೇಟಸ್ಗಳು ನೋಡಕ್ ಶುರು ಮಾಡ್ತೀವಿ. ಅವೆಲ್ಲ ಈಗೇನು ಮಾಡಿದೀನಿ, ವಾಟ್ಸಪ್ ಸ್ಟೇಟಸ್ಗಳು ಅನ್ವಾಂಟೆಡ್ ವಾಟ್ಸಪ್ ಸ್ಟೇಟಸ್ಗಳು ಯಾವನ ಆಗ್ತಾ ನಾನೆಲ್ಲ ಬ್ಲಾಕ್ ಮಾಡ್ಕೊಂತ ಬರ್ತೀನಿ. ಮ್ಯೂಟ್ ಬ್ಲಾಕ್ ಅಂದ್ರೆ ಕರೆಕ್ಟ್, ಮ್ಯೂಟ್ ಮಾಡ್ಕೊಂತ ಅಂಥವ್ರು ಬರೋದಿಲ್ಲ. ಯಾರೋ ಏನೋ ಹಾಕ ಕಥೆಗಳೆಲ್ಲ ಮ್ಯೂಟ್ ಮಾಡ್ಬಿಡ್ತೀನಿ. ಯಾರೋ ಜೆನ್ಯೂನ್ ಆಗಿ ಏನೋ ಬರ್ತಿದೆ, ಕಂಟೆಂಟ್ ಏನೋ ಆಗ್ತಿದ್ದಾನೆ ಅನ್ನೋರು ಇಟ್ಕೊಂಡಿರ್ತೀನಿ. ಒಳ್ಳೇದು ಅಷ್ಟೇ. ಎವ್ರಿಥಿಂಗ್ ಇಸ್ ನಾಟ್ ನೆಗೆಟಿವ್. ನೋಡಿ, ಆ ಫಿಲ್ಟರ್ ಮಾಡೋದು ಬಹಳ ಮುಖ್ಯ. ಎಷ್ಟು ಸಾರಿ ನಿಷ್ಠೂರ ಆಗ್ಬಿಡ್ತೀವಿ ಅನ್ನೋ ಕಾರಣಕ್ಕೆ ಇಟ್ಕೊಂಡಿರ್ತೀವಿ. ಬಟ್ ಅದೊಂಥರ ಹೇಳ್ತಾರಲ್ಲ, ನಾವು ನಮ್ಮ ಸಮಯವನ್ನು ನಾವು ವ್ಯಾಲ್ಯೂ ಮಾಡಿದ್ರೆ ಬದುಕಲ್ಲಿ ನಾವು ಉದ್ಧಾರ ಆಗ್ತೀವಿ. ಸೊ ಅವ್ರು ಅದನ್ನೇ ಹೇಳ್ತಾ ಇರೋದು, ಸೋಷಿಯಲ್ ಮೀಡಿಯಾ ಅನ್ನೋದು ಅದೊಂದು ಗನ್ನು. ಅದು ಸೈನಿಕರ ಕೈಲಿದ್ರೆ ದೇಶ ಕಾಯುತ್ತೆ, ಉಗ್ರಗಾಮಿಗಳ ಕೈಲಿದ್ರೆ ದೇಶ ಕೊಲ್ಲುತ್ತೆ. ಇದು ತಂತ್ರಜ್ಞಾನದ ತಪ್ಪಲ್ಲ, ಅದನ್ನು ಬಳಸುವ ಮನಸ್ಥಿತಿಗಳ ತಪ್ಪು ಅಂತ ಅವರು ಅದನ್ನು ಅದ್ಭುತವಾಗಿ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಸೊ ಮುಂದುವರೆದಾಗ ನಿಮಗೆ ಸುದೀಪ್ ಸರ್ ಜೊತೆ ಅಥವಾ ಸಮಯ ಕಳೆದಿದ್ದು, ಅವರೇನೋ ಆ ವೀಕೆಂಡಲ್ಲಿ ಏನೋ ಹೇಳ್ತಾ ಇದ್ದಾರೆ. ಸೊ ಆ ವ್ಯಕ್ತಿತ್ವ ಆ ಶೋ ಮೇಲೆ ಏನು ಪ್ರಭಾವ ಬೀರುತ್ತೆ ನಿಮ್ಮ ಅನುಭವದಲ್ಲಿ? ಇಟ್ಸ್ ಎಕ್ಸಾಕ್ಟ್ಲಿ ಆ ಶೋ ಸುದೀಪ್ ಸರ್ ಪ್ರೆಸೆನ್ಸ್ನ ಎಷ್ಟು ಕೇಳುತ್ತೆ ಅದು? ಸುದೀಪ್ ಅವರು ಇಲ್ಲ ಅಂದರೆ ಶೋ ನಡೆಸೋದು ಕಷ್ಟ ಅನ್ನೋ ಮೈಂಡ್ಸೆಟ್ಗೆ ಎಲ್ಲರೂ ಬಂದಿದ್ದಾರೆ. ಓಕೆ, ದಟ್ ಈಸ್ ವೈ ಅಗೇನ್ ದೇ ಕಾಲ್ಡ್ ಹಿಮ್ ಬ್ಯಾಕ್. ಈಗ ಅವರು ಮಾಡೋದಿಲ್ಲ ಅಂತ ಟ್ವೀಟ್ ಮಾಡಾದ್ಮೇಲೆ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ಬಿಕಾಸ್ ಅವ್ರ ಶೋಗೂ ಅರ್ಥ ಆಗಿರುತ್ತೆ, ಕಲರ್ಸ್ ಕನ್ನಡಗೂ ಅರ್ಥ ಆಗಿರುತ್ತೆ. ಸುದೀಪ್ ಅವ್ರು ಇಲ್ಲ ಅಂದರೆ ಆಗೋದಿಲ್ಲ ಗುರು, ಇದು ಕ್ಲಾರಿಟಿ ಬಂದ್ಬಿಟ್ಟಿರುತ್ತೆ ಅವ್ರಿಗೂ. ಆಗಲ್ಲ ಅಂತ ನಾನು ಹೇಳ್ತಿಲ್ಲ, ವರ್ಕ್ ಆಗಲ್ಲ ಅನ್ನೋದು ಬಿಕಾಸ್ ಆಫ್ ದ ಬಜೆಟ್ ವಾಟ್ ಎವರ್ ದೇ ಹ್ಯಾವ್ ಫಾರ್ ಇಟ್. ಇಟ್ಸ್ ಅನ್ ಹೈ ಪ್ರೊಡಕ್ಷನ್ ವ್ಯಾಲ್ಯೂ ಶೋ ಸರ್ ಅದು. ಬೇರೆ ಸ್ಟಾರ್ಗಳನ್ನ ಹಾಕೊಂಡು ಹೋಗ್ಬೋದು,
ಹಾಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ, ಹಿಟ್ ಆಗುತ್ತೋ ಇಲ್ಲೋ ಸ್ಪೆಕ್ಯುಲೇಷನ್ಸು, ಇದಕ್ಕಿರೋ ರೆಪ್ಯುಟೇಷನ್ ಏನಾಗ್ಬಿಡುತ್ತೆ. ಸೊ ಹಂಗಾಗಿ ದೇ ವಿಲ್ ಅಗೇನ್ ಟ್ರೈ ಟು ಕಾಲ್ ಬ್ಯಾಕ್ ಸುದೀಪ್ ಸರ್. ಸೊ ಹಂಗಾಗ್ಬಿಟ್ಟಿದೆ ಬಿಗ್ ಬಾಸ್ ಅಂದ್ರೆ ಈಗ ಕಿಚ್ಚ ಸುದೀಪ್ ಅನ್ನೋದು ಬಿಗ್ ಬಾಸ್ ಸುದೀಪ್ ಅನ್ನೋ ಥರನೇ ಆಗಿರೋದು. ಕರೆಕ್ಟ್ ಅಲ್ವಾ? ನಿಜ ನಿಜ. ಯಾಕಂದ್ರೆ ಅವರ ಕಾರಣಕ್ಕೆ ವೀಕೆಂಡಲ್ಲಿ ರೇಟಿಂಗ್ ಪಾಯಿಂಟ್ ಜಾಸ್ತಿ ಇರ್ಬೋದು. ಅಂಡ್ ದ ವೇ ಹ್ಯಾಂಡಲ್ಸ್ ದ ಚಾಮ್. ನಿಮ್ಗೆ ನಾನು ಅದನ್ನೇ ಕೇಳೋಣ ಅನ್ಕೊಂಡೆ ಸರ್, ಆ ವೀಕೆಂಡಲ್ಲಿ ನಿಮ್ಗೆ ಅನ್ಸೋದ ಸಖತ್ ನ್ಯಾಯ ಕೊಡ್ತಾರಪ್ಪ, ಯಾಕಂದ್ರೆ ಮುಖ ಕೊಡ್ದಂಗೆ ಹೇಳ್ತಾರೆ, ಯಾರಿಗೆ ಹೇಳ್ಬೇಕು. ನಮ್ಮ ಪರ್ಸೆಪ್ಷನ್ ವಿಲ್ ಬಿ ಎಂಟೈರ್ಲಿ ಡಿಫ್ರೆಂಟ್. ಅಲ್ಲಿ ಹೆಂಗಾಗುತ್ತೆ, ನಾವು ನೋಡಿದ್ದೆಲ್ಲ ಟೆಲಿಕಾಸ್ಟ್ ಆಗುತ್ತೆ ಅಂತಿಲ್ಲ. ಬಿಕಾಸ್ ಕೆಲವೊಂದು ಸಾರಿ ಏನಾಗಬೇಕಾಗುತ್ತೆ, ನಮಗೇನಾದರೂ ಮಾತಾಡಿಸ್ಬೇಕು ಅಂತಂದರೆ ಸುದೀಪ್ ಸರ್ ಹೇಳ್ತಾರೆ ನಮಗೆ. ಸೊ ಅದನ್ನೆಲ್ಲ ಚಾನಲ್ ತಗೊಂಡು ಹೋಗಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಇಬ್ರು ಯಾರೋ ಏನೋ ಕೆಟ್ಟದಾಗ ಮಾಡ್ತಿರ್ತಾರೆ, ದ ಅಫೇರ್ ಅಥವಾ ಸಾರಿ ಏನೋ ಒಂದು ನಡೀತಿದೆ ಅನ್ಕೊಂಡು, ಇಬ್ರು ಲವ್ ಮ್ಯಾಟರ್ ನಡೀತಿರುತ್ತೆ ಅನ್ಕೊಳ್ಳಿ, ಯಾರೋ ಒಬ್ರದ್ದು. ನಮ್ಮ ಸೀಸನಲ್ಲಿ ಆಗಿದ್ದನ್ನ ಹೇಳ್ತಾ ಇದ್ದೀನಿ. ಏನೋ ಒಂದು ಸ್ಟ್ರಾಂಗ್ ಕೆಟ್ಟದಾಗ ಕಾಣಿಸ್ತಿದೆ ಅಂದಾಗ ಅವ್ರು ಅದನ್ನು ಡೈರೆಕ್ಟಾಗಿ ಹೇಳ್ತಾರೆ, ಅಲ್ಲಿ ತುಂಬ ಕೆಟ್ಟದಾಗ ಕಾಣಿಸ್ತಿದೆ ನೋಡ್ಕೊಳ್ಳಿ, ನಿಮ್ಗೆ ಮದುವೆ ಆಗಿದೆ, ನಿಮ್ಗೆ ಹಿಂಗೆಲ್ಲ ಹೇಳ್ತಾರೆ. ಅದು ಚಾನಲ್ ಬಂದಿರಲ್ಲ. ಬಟ್ ಅಂದರೆ ಶೋ ಸ್ಟೇಜ್ ವಿಲ್ ಬಿ ನಮ್ಗೆ ಹೆಂಗೆ ಅನ್ಸುತ್ತೆ ಚಾನಲ್ ಬರ್ತಿದೆ ಅಂತ ಅನ್ಸರೆ, ಬಟ್ ಎಲ್ಲರ ಡಿಗ್ನಿಟಿ ಸ್ಯಾಂಕ್ಟಿಟಿ ಮೇಂಟೈನ್ ಮಾಡ್ತಾರೆ, ಅದನ್ನ ಎಡಿಟ್ ಮಾಡ್ಕೊಂತಾರೆ. ನಮಗೆ ವೀಕ್ಷಕರಿಗೆ ತೋರಿಸಲ್ಲ, ಬಟ್ ಸ್ಟೇಜ್ ಮೇಲೆ ಹೇಳ್ತಾರೆ, ಸ್ಟೇಜ್ ಮೇಲೆ ಕ್ಯಾಮ್ರಾಗಳ ಮುಂದೆ ಹೇಳ್ತಾರಲ್ಲ. ಇಲ್ಲಿ ಈ ಕಡೆ ಆಡಿಯನ್ಸ್ ಇರ್ತಾರೆ, ಗೊತ್ತಾಗುತ್ತೆ ಅವ್ರಿಗೆ. ಪೇಯ್ಡ್ ಆಡಿಯನ್ಸ್, ಅವರು ದುಡ್ಡು ಕಟ್ಟು ಕರ್ಸಿರೋಂಥ ಆಡಿಯನ್ಸ್ ಅಲ್ಲ. ಅವ್ರ ಹೇಳ್ತಾರೆ ಫೋನ್ಗಳೆಲ್ಲ ಕಿತ್ಕೊಂಡೆ ಒಳಗಡೆ ಕಳಿಸೋದು. ಐ ಬಿಲೀವ್ ದಟ್. ಐ ಆಮ್ ನಾಟ್ ಶ್ಯೂರ್, 100% ಅಶ್ಯೂರೆನ್ಸ್ ಇಲ್ಲ ನನಗೆ, ಬಟ್ ದೇ ಆರ್ ಆಲ್ ಇನ್ಫಾರ್ಮ್ಡ್ ಆಡಿಯನ್ಸ್ ಅಂತ ಕೇಳ್ತೀನಿ. ಪೇಯ್ಡ್ ಆಡಿಯನ್ಸ್ ತಪ್ಪಿಲ್ಲ ಅವ್ರನ್ನ ಬಿಕಾಸ್ ಅವ್ರಿಗೂ ಶೋ 2-3 ಅವರ್ ಮುಂಚೆ ಗೊತ್ತಾಗ್ಬಿಡ್ಬಾರ್ದಲ್ಲ. ಸೊ ಹಂಗಾಗಿ ಅವ್ರು ಕರ್ಸ್ಕೊಂಡು ಬಂದಿರ್ತಾರೆ, ನಿಮ್ಗೆ ಯಾವುದೋ ಏಜೆನ್ಸಿ ಇರುತ್ತೆ, ಇಷ್ಟು ಹುಡುಗರನ್ನ ಕರ್ಕೊಂಬನ್ನಿ ಅಂತ ಹೇಳಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಕರ್ಸ್ಕೊಂಡಾಗ ಅವ್ರ ಫೋನ್ಗಳೆಲ್ಲ ಕಿತ್ಕೊಂಡು ಒಂದು ಕಡೆ ಇಟ್ಟಿರ್ತಾರೆ. ಇವನ್ ಕಂಟೆಸ್ಟೆಂಟ್ಸ್ ಪೇರೆಂಟ್ಸ್ ಅಥವಾ ಅವರು ಬಂದಿರ್ತಾರಲ್ಲ, ಅವ್ರಿಗೆ ಒಬ್ಬ ಕಂಟೆಸ್ಟೆಂಟ್ಗೆ 3-4 ಜನ ಅಂತಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಹಿಂಗಿರುತ್ತೆ. ಸೊ ನಿಮ್ಗೊಂದು 50 ದಿನ ಕಳೆದಾದ ಮೇಲೆ ಓಕೆ ನಾನು 100 ದಿನ ಕಂಪ್ಲೀಟ್ ಮಾಡುವಷ್ಟು ಕೆಪಾಸಿಟಿ ಇದೆ ಅಂದರೆ ನಿಮಗೆ ಫಸ್ಟೇ ಆ ಕಾನ್ಫಿಡೆನ್ಸ್ ಇತ್ತು, ಹೌದು. ಬಟ್ ಏನೇನೋ ರಗಳೆಗಳು ನಡೀತಾವಲ್ಲ, ಅಲ್ಲೆಲ್ಲೋ ಒಂದು ಕಡೆ ಲೋ ಫೀಲ್ ಆಗಿದ್ದು ಹೌದಾ? ಅಲ್ಲೆಲ್ಲೋ ಮಧ್ಯದಲ್ಲಿ ಆಗತ್ತೆ ಸರ್. 50 ದಿನ ಆಗಿದ ತಕ್ಷಣ ಏನಾಗುತ್ತೆ, ಇನ್ನೂ 50 ದಿನ ಇದೆಯಾ ಅನ್ಸ್ಬಿಡುತ್ತೆ. 50 ಜನ ಜರ್ನಿ, ಇನ್ನೂ 50 ಜನ ಅಂತ. ನನ್ನ ಮೊನ್ನೆ ಯಾರೋ ಬ್ಯೂಟಿಫುಲ್ ಆಗಿ ಕೇಳಿದ್ರು, ಮೊನ್ನೆ ಕ್ರಿಕೆಟ್ ಆಡ್ತಾ ಇದ್ದಾಗ, ನಾನು ಫುಲ್ ಡೈವ್ ಹಾಕಿ ಫುಲ್ ಎನರ್ಜೆಟಿಕ್ ಆಗಿರ್ತೀನಲ್ಲ, ಏನು ಸಾರ್ ನೀವು ಇವಾಗ ಹೋದ್ರು ಐ ಥಿಂಕ್ ಯು ವಿಲ್ ವಿನ್ ದ ಶೋ ಅಂದ. ನಾನು ಇವಾಗ ಹೋದ್ರೆ ನಂಗೆ ಗೆಲ್ಲಕ್ಕಾಗಲ್ಲ ಬಿಡುಗರು ಅಂದೆ. ಯಾಕೆ ಅಂತಂದರು. ಅವಾಗ ನಮಗೇನೋ ಅಗ್ರೆಷನ್ ಇತ್ತು, ಏನೋ ಸಟ ಇತ್ತು, ಸಾಧನೆ ಮಾಡಿ 28 years ಓಲ್ಡ್ ಅವಾಗ ನಾನು, 28-29 ವರ್ಷ. ಏನ ಬಂದರೆ ಈ ಮೈಂಡ್ಸೆಟ್ ಇಷ್ಟ ಆಗೋದು ಜನರಿಗೆ. ಒಂದಂದರೆ 3 ಅಂದ್ಬಿಡ್ತೀನಿ ನಾನು. ಇವಾಗ ಯಾವ ನಾನು ನನ್ನ ಮಗ ಒಂದು ಸೈಡ್ಗೆ ಹೋಗ್ತೀನಿ ನಾನೀಗ. ಮೆಚುರಿಟಿ ಫಿಲ್ಟರ್ ಮಾಡೋ ರೇಂಜಿಗೆ ನಾನು ಗೆಲ್ಲಲ್ಲ. ನಾನು ಅಂದೆ ಈ ಸರ್ ಹೋದ್ರೆ ಗೆದ್ದು ನಾನು ಗೆಲ್ಲಲ್ಲ ಸರ್ ಈ ಸರ್ ಅಂತೆ. ಯಾಕಂದ್ರೆ ಯಾವನೋ ಅವಾಗ ಆ್ಯಂಡಿ ಅನ್ನೋ ನಿಮ್ಗೆ, ನೀನು ರೈತ ಅಲ್ಲ ಕಣ, ಒಂದು ಹೋಗಿ ಗೋಡೆ ಕೊಡ್ಬಿಟ್ಟೆ ಕೈ, ಈಗ ಹೋಗಿ ನೀನು ರೈತ ಅಲ್ಲ ಕಣ ಏನೀಗ ಅಂತ ಇದ್ದ. ಅವ್ರು ಹಂಗೆ ಅಂದಿದ್ದಾಗ ಹೋಗಿ ಗೋಡೆ ಕೊಡ್ಕೊಂಬಿಟ್ಟು ಇವಾಗ ಬಂದು ಅಂದ ಅನ್ಕ ಅಲ್ಲ ಏನೀಗ ಅಂತೀನಿ. ಹೌದು, ನೀವು ಗೋಡೆ ಗುದ್ದಿದ್ರಿ. ಹೌದು ಹೌದು. ಹಂಗೆ